ನಾವು ಲೋ ಮಾರ್ಜಿನ್ ಸೇಲ್ ಅಂತ ಮಾಡ್ತಿದ್ವಿ. 90 ಡೇಸ್ ಅಲ್ಲಿ ನಮ್ಮ ಹತ್ರ ಯಾವ ವೆಹಿಕಲ್ ತಗೋತಿದ್ದೀರಾ ಅದನ್ನ ನಾವೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಬೆಸ್ಟ್ ಪ್ರೈಸ್ ಅಂದ್ರೆ ಲೋ ಮಾರ್ಜಿನ್ ಅಂತಾಗಲೇ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಹೇಳಿ ಸರ್ ಡೀಟೇಲ್. ಆಲ್ಟೋ ಸರ್, ಆಲ್ಟೋ ಈ ಚಿಕ್ಕರಿಂದ ಸ್ಟಾರ್ಟ್ ಮಾಡೋಣ. ಆಲ್ಟೋ 8 ಸರ್, ಇದು ETS ಅಲ್ಲ, ETS ಲೀವಾ. ETS ನಮ್ದು ಆ ಕಡೆ ಶೋರೂಮ್ ಅಲ್ಲಿ ಸೀಸನ್ ಕೊಡ್ತೀನಿ. ಹೌದು ಸರ್. ಇನ್ನೆರಡು ಸ್ಯಾಂಟ್ರೋ ಸರ್, ಇನ್ನೆರಡು ಸ್ಯಾಂಟ್ರೋ ಇದೆ. ಇದು ಕೂಡ ನಾವು ಹೇಳ್ತಾ ಇದ್ದಂಗೆ ಇದು ಕಸ್ಟಮರ್ ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಕಸ್ಟಮರ್ ವೆಹಿಕಲ್ ಈ ಸರಿ ಸ್ವಲ್ಪ ಜಾಸ್ತಿ ಇದೆ. ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ 5 ವರ್ಷದ ಫಿಟ್ನೆಸ್ ಜೊತೆ ವೆಹಿಕಲ್ ಕೊಡ್ತೀನಿ ಸರ್. ಓಕೆ. ಹೋಂಡಾ ಸಿಟಿ ಪೆಟ್ರೋಲ್ 2,65,000ಕ್ಕೆ ಸ್ವಿಫ್ಟ್ ಡಿಸೈರು. ಓಕೆ, ಸೂಪರ್ ಸರ್. ಮತ್ತೆ 2 ರಿಡ್ಜು ಸರ್. ಪೋಲೋ ವಿಷ್ಣು ಕಾರ್ಸ್ ಬಂದ್ಮೇಲೆ ಪೋಲೋ ಎಲ್ಲ ಇರಲೇಬೇಕಲ್ಲ ಸರ್? ಮಾರುತಿ ಅಂದ್ರೆ ನಮ್ಮ ಜನಕ್ಕೆ ಬಹಳ ಇಷ್ಟ. ಲೋ ಮೇಂಟೆನೆನ್ಸ್. 2018 ಮಾಡಲಲ್ಲಿ ಇದು ಒಂದು 23,000 ಹೊಡೆರೋ ವೆಹಿಕಲ್. ಮತ್ತೊಂದು ಇದು ETS ಸರ್, ಇದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಲೆಸ್ ಡ್ರೈವನ್ ಅಲ್ಲಿ ಡೀಸೆಲ್ ETS. ಯಾರಾದ್ರೂ ಸೆಡಾನ್ ವೆಹಿಕಲ್ ಅಲ್ಲಿ ಡೀಸೆಲ್ ಟೊಯೋಟಾ ಬ್ರಾಂಡ್ ಅಲ್ಲಿ ಹುಡುಕ್ತಾ ಇದ್ರೆ ಸೆಲೆರಿಯೋ ಸರ್. ಓಕೆ. 2017 ಮಾಡಲು 2017. ಕೆಲವರು ಹೇಳ್ತಾರೆ ಸರ್ ಕಸ್ಟಮರ್ ಡೀಲರ್ಸ್ ವೆಹಿಕಲ್ ಬೇಡ, ನಮಗೆ ಕಸ್ಟಮರ್ ವೆಹಿಕಲ್ ಇದ್ರೆ ಕೊಡಿಸಿ ಅಂತ. ಹಾಗೆ ಸರ್, ಇದನ್ನ ಬೇಕು ಅಂದ್ರೆ ನೇರವಾಗಿ RC1 ಅವ್ರ ಜೊತೆ ಏನ್ ನಾನು ಕಸ್ಟಮರ್ ವೆಹಿಕಲ್ ಅಂತ ಏನೆಲ್ಲ ಹೇಳ್ತಾ ಇದ್ದೀನಿ ಪಾರ್ಕ್ ಅಂಡ್ ಸೆಲ್, ಇವೆಲ್ಲ ನೀವು ಬಂದ್ರೆ ಕಸ್ಟಮರ್ ಸೆಲ್ಲರ್ನೇ ಜೊತೆಲಿ ಕೂರಿಸಿ ಇಂಟ್ರಾಕ್ಷನ್ ಮಾಡಿಸಿ ನಿಮ್ ಜೊತೆನೆ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಡ್ತೀನಿ. 375. ಓಕೆ. 3,75,000ಗೆ. ಓಕೆ ಸರ್, 2011 ಮಾಡಲ್ ವರ್ನಾ ಫ್ಲೂಡಿಕ್. ಇದು ಈ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಜಸ್ಟ್ 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದು 15 ಮಾಡಲ್ ಅಲ್ಲಿ 39,000. ಓಕೆ. 39,000 ಡ್ರೈವನ್ ಅಂದ್ರೆ ಮತ್ತೊಂದು ಲೆಸ್ ಡ್ರೈವನ್ ವೆಹಿಕಲ್. ಓಕೆ. ಇದು ಕೂಡ ನೋಡಬಹುದು. ಫ್ರಂಟ್ ಅಲ್ಲಿ ನೀವು ಬಂಪರ್ಸ್ ಎಲ್ಲ ನೋಡ್ತಾ ಇದ್ರೆ ಫೇಸ್ ಲಿಫ್ಟ್ ಶೇಪ್ ಇಂದ ಬಂದಿರೋದು ಇದು. ಸರ್, ಈಗ ಡಸ್ಟರ್. ಸರ್, ಈ ಡಸ್ಟರ್ ವಿಷ್ಣು ಕಾರ್ಸ್ ಅಲ್ಲಿ ಈ ಸಲ ಲೋ ಮಾರ್ಜಿನ್ ಸೇಲ್ ಅಲ್ಲಿ ಇರುತ್ತೆ. ನಿಮಗೆ ಟೋಟಲ್ 2 ಪಾರ್ಟ್ ಅಪ್ಲೋಡ್ ಆಗುತ್ತೆ. ಒಂದು ಬಂದು ನಿಮಗೆ 7 ಸೀಟರ್ಸ್ ಇರುತ್ತೆ, ಮತ್ತೊಂದು ನಿಮಗೆ ಹ್ಯಾಚ್ ಬ್ಯಾಕ್ ಸೆಡನ್. ನೀವು ಯಾವ ಹುಡುಕ್ತಾ ಇದ್ದೀರಾ ಪ್ರತಿಯೊಂದು ಗಾಡಿಗಳು ಕೂಡ ಇರುತ್ತೆ. ಏನ್ ಸರ್? ಖಂಡಿತ ಸರ್. ಈ ಸರಿ 90 ಡೇಸ್, ಇವತ್ತು ನವೆಂಬರ್ 16ನೇ ತಾರೀಕಿಂದ ಫೆಬ್ರವರಿ 15ರವರೆಗೂ 90 ಡೇಸ್ ಅಲ್ಲಿ ನಾವು ಲೋ ಮಾರ್ಜಿನ್ ಸೇಲ್ ಅಂತಾನೆ ಮಾಡ್ತಾ ಇದೀವಿ. ಓಕೆ. ಯಾವ ಡೀಲರ್ಶಿಪ್ ಅಲ್ಲಿ ಮುಂಚೆ ಮಾಡಿದ್ರೆ ಕ್ಲಿಯರೆನ್ಸ್ ಸೇಲ್ ಅಂತ ಮಾಡ್ತಾರೆ, ಇನ್ನೊಂದು ಹೆಸರಿಟ್ಟು ಮತ್ತೊಂದು ಹೆಸರಿಟ್ಟು ಮಾಡ್ತಾರೆ. ಬಟ್ ನಾವು ಲೋ ಮಾರ್ಜಿನ್ ಸೇಲ್ ಅಂತ ಮಾಡ್ತಾ ಇದೀವಿ. 90 ಡೇಸ್ ಅಲ್ಲಿ ನಮ್ಮ ಹತ್ರ ಯಾವ ವೆಹಿಕಲ್ ತಗೋತಿದ್ದೀರಾ ಅದನ್ನ ನಾವೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಬೆಸ್ಟ್ ಪ್ರೈಸ್ ಅಂದ್ರೆ ಲೋ ಮಾರ್ಜಿನ್ ಅಂತಾಗಲೇ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಲೋ ಮಾರ್ಜಿನ್ ಅಂದ್ರೆ ನಾವು ಬೈ ಮಾಡೋದ್ರ ಮೇಲೆ ಮಿನಿಮಮ್ ಏನು ಒಂದು ಸರ್ವಿಸ್ ಚಾರ್ಜ್ ಅಷ್ಟೇ ಆ ತರದನ್ನ ಒಂದು ಅಪ್ಲೈ ಮಾಡ್ಕೊಂಡು ಅದನ್ನ ವೆಹಿಕಲ್ ನ ಕಸ್ಟಮರ್ಸ್ಗೆ ಒಂದು ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದರಲ್ಲಿ ಯಾರ್ಯಾರಿಗೆ ನಿಮ್ಗೆ ಅನುಕೂಲ ಆಗುತ್ತೆ, ಪ್ರೈಸ್ ಇಷ್ಟ ಆದವರು ಅದನ್ನ ನಮ್ಮ ಹತ್ರ ಬಂದು ತಗೋಬಹುದು. ನಮ್ಮ ಹತ್ರ ಎಷ್ಟು ವೆಹಿಕಲ್ಸ್ ಇದೆ ಇವತ್ತು ಸೇಲಿಗೆ ಅದನ್ನ ಕೃಷ್ಣ ಸರ್ ಅವರು ಇವತ್ತು ತಿಳಿಸ್ಕೊಡೋ ಒಂದು ಪ್ರಯತ್ನಕ್ಕೆ ನಮ್ಮ ಶೋರೂಮಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ವಿಷ್ಣು ಕಾರ್ಸ್ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತೆ ಒಂದು ಸಣ್ಣ ಒಂದು ಮಾತು, ಕಮೆಂಟ್ಸ್ ಅಲ್ಲಿ ಕೃಷ್ಣ ಸರ್ ಅವ್ರದ್ದು ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರೇನೋ ಇದನ್ನೇ ಪ್ರೊಫೆಷನ್ ಆಗಿ ಮಾಡಿದ್ದಾರೆ, ಇದರಿಂದ ಅವರು ಪೇಮೆಂಟ್ ರಿಸೀವ್ ಮಾಡ್ಕೋತಾ ಇದ್ದಾರೆ, ಕಮಿಷನ್ ತಗೋತಾ ಇದ್ದಾರೆ ಇದನ್ನ ಮಾಡೋದಕ್ಕಿಂತ. ಆದರೆ ಯಾವುದೇ ರೀತಿ ಕಮಿಷನ್ ಆಗಿರಲಿ, ಫೀಸಸ್ ಆಗಲಿ ಸರ್ ಇವತ್ತವರೆಗೂ ನಾವು ಕೊಟ್ಟಿಲ್ಲ. 3 ವರ್ಷದಿಂದ ಇವ್ರ ಹತ್ರ ವಿಡಿಯೋ ಮಾಡಿಸ್ತಾ ಇದೀವಿ. ಅವ್ರು ಬಂದು ಇದು ಹಾಬಿಯಾಗಿ ಮಾಡ್ತಾ ಇದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ಬಂದು ಬಲವಂತ ಮಾಡ್ತಾ ಇಲ್ಲ ವಿಡಿಯೋದಲ್ಲಿ. ಸರ್ ಈ ವೆಹಿಕಲ್ ನೀವು ತಗೋಬಹುದು, ತಗೊಳ್ಳಿ ಅಂತ ಕರೀತಾರದಲ್ಲ. ಯಾರ್ಯಾರ ಹತ್ರ ಇದೆ, ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆ ಅವರು ಏನೇನು ವೆಹಿಕಲ್ಸ್ ಯಾರ್ಯಾರ ಡೀಲರ್ ಹತ್ರ ಎಷ್ಟಿದೆ, ಯಾವ್ದಿದೆ ಅದನ್ನ ತೋರಿಸ್ಕೊಡೋಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರ್ಯಾರು ತಗೊಳಕ್ ಇಷ್ಟ ಇರುತ್ತೆ, ಅವ್ರ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅವ್ರ ರಿಲೇಷನ್ಸ್ ಆಗಿರ್ಬೋದು, ತಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನ ತಪ್ಪಾಗಿ ಭಾವಿಸ್ಕೊಂಡು ಯಾವುದೋ ಒಂದು ಕಮಿಷನಿಂಗ್ ಮಾಡ್ತಾ ಇದ್ದಾರೆ. ಬಂದು ಶೋರೂಮ್ ಅಲ್ಲಿ ಈ ಗಾಡಿ ತಗೊಂಡ್ರವ್ರಿಗೆ ಒಂದು 2,000 ಸಿಗುತ್ತೆ, ಆ ಗಾಡಿ ತಗೊಂಡ್ರೆ 10,000 ಸಿಗುತ್ತೆ, ಆ ಥರದ್ದು ಯಾವ್ದು ಇರಲ್ಲ ಸರ್. ಅದನ್ನ ಕಮೆಂಟ್ ಆಗಿ ಯಾರು ಮಾಡ್ತಾ ಇದ್ದೀರಾ ತಮ್ಮ ಕಮೆಂಟ್ ನ ತಿದ್ಕೋಬೇಕಾಗಿ ನಮ್ಮ ಒಂದು ಬೇಡಿಕೆ. ಹೌದು ಸರ್. ಈಗ ಎಕ್ಸಾಂಪಲ್ ಸರ್ ಅವ್ರು ಹೇಳ್ತಿದಾರಲ್ಲ ಕಮಿಷನ್ ವ್ಯವಹಾರ ಅಂತ. ಸರ್ ಇವಾಗ ಎಕ್ಸಾಂಪಲ್ ಈಗ ಮೈಸೂರಲ್ಲಿ ಇರೋರು ವಿಡಿಯೋ ನೋಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ಸರ್. ಹಾಸನಕ್ಕೆ ಬಂದು ಅವ್ರ ಕಾರ್ ನೋಡ್ತೀನಿ ಅಂದ್ರೆ ಎಷ್ಟು ಚಾರ್ಜಸ್ ಇರುತ್ತೆ ಸರ್. ಬಟ್ ಅದೆಲ್ಲಾನು ಕೂಡ ನಾವು ಬೆರಳೆಣಿಕೆಯಲ್ಲಿ ಅವರ ಒಂದು ಫಿಂಗರ್ ಟಿಪ್ಸ್ ಅಲ್ಲಿ ಇದೆಲ್ಲ ಡೀಟೇಲ್ಸ್ ಬರುತ್ತೆ. ನಮ್ಮ ಒಂದು ಶೋರೂಮಿಗೆ ಇಡೀ ಕರ್ನಾಟಕದ ಮೂಲೆಯಿಂದ ಬಂದು ಗಾಡಿ ತಗೋತಾ ಇದ್ರೆ ಅಂದ್ರೆ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿರೋರು ಬಂದು ಹುಡುಕಿ ತಗೋತಾ ಇದ್ರೆ ನಿಮಗೆ ಬೇಕಾಗಿರೋ ಗಾಡಿ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ವಿಷ್ಣು ಕಾರ್ಸ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಇದೆ. ನೀವು ಸರ್ಚ್ ಮಾಡ್ತಾ ಇದ್ದೀರಾ, ಆ ಸರ್ಚ್ ಮಾಡುವಾಗ ಸಿಗದೇ ಇರೋ ಗಾಡಿನ ಇವರು ಹುಡುಕಿ ತೋರಿಸಿದಾಗ ನಿಮಗೆ ಸಿಗ್ಬಹುದು. ಹೌದು. ಈಗ ನೀವು ಎಕ್ಸಾಂಪಲ್ ಗೆ ಯಾವ್ದೋ ಒಂದು ಮಾರುತಿ 800 ನ ಹುಡುಕ್ತಾ ಇರ್ತೀರಾ. 800 ನಮ್ ಡೀಲರ್ಶಿಪ್ ಅಲ್ಲಿ ಇದೆಯೋ ಇಲ್ಲ ಇನ್ನೊಂದು ಡೀಲರ್ಶಿಪ್ ಇದೆಯೋ ಅದ್ರಲ್ಲಿ ವಿಡಿಯೋ ಮಾಡಿದಾಗ ನಿಮ್ಗೆ ಗಾಡಿ ಸಿಗ್ತಾ ಇದೆ, ಸಿಕ್ತಾಗ ನೀವು ತಗೊಳ್ಳೋಂತ ಒಂದು ಅವಕಾಶ ಸಿಗುತ್ತೆ. ಅವಕಾಶ ಮಾಡ್ಕೊಡೋದಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಆ ಪ್ರಯತ್ನಕ್ಕೆ ನಾವೆಲ್ಲರಿಗೂ ಅವರಿಗೆ ಬೆಂತಟ್ಟಿ ಪ್ರೋತ್ಸಾಹಿಸಬೇಕು ಹೊರತು ಅವರಿಗೆ ಬ್ಯಾಡ್ ಕಮೆಂಟ್ ಹಾಕಿ ಅವ್ರನ್ನ ಕೆಳಗಡೆ ಹೋಗಂಗೆ ಅವರು ಒಂದು ಈ ಹಾಬಿನ ಡಿಸ್ಕರೇಜ್ ಮಾಡಬಾರ್ದು ಅಂತೇಳಿ ನಮ್ಮ ಒಂದು ಬೇಡಿಕೆ. ಹೌದು. ನಾನು ಆಕ್ಚುಲಿ ವರ್ಕಿಂಗ್ ಪ್ರೊಫೆಷನಲ್. ಯೂಟ್ಯೂಬ್ ಅನ್ನೋದು ನನ್ನ ಒಂದು ಹಾಬಿ ಅಷ್ಟೇ. ನಾನು ನಿಮ್ಗೋಸ್ಕರ ಎಲ್ಲೆಲ್ಲಿ ಕಾರ್ಗಳಿದೆ ಅಂತ ತೋರಿಸ್ತಾ ಇರ್ತೀನಿ ಅಷ್ಟೇ. ಸೊ ನಂದು ಆಕ್ಚುಲಿ ನೈಟ್ ಶಿಫ್ಟ್ ಅಂದ್ರೆ ರಾತ್ರಿ ಪಾಳಿ ಅಂತ ಹೇಳ್ಬೋದು. ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ನಿಮ್ಗೋಸ್ಕರ ವಿಡಿಯೋ ಮಾಡೋದು ಅಷ್ಟೇ ಹೊರತು ಅದ್ ಬಿಟ್ಟು ಬೇರೆ ಯಾವುದೇ ರೀತಿ ಉದ್ದೇಶ ಅಂತೂ ಇಲ್ಲ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಬನ್ನಿ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತಾರೆ. ಮತ್ತೊಂದು ಕೃಷ್ಣ ಸರ್ ಅವರು ಒಂದು ಶೋರೂಮ್ಗಳನ್ನ ಚೂಸ್ ಮಾಡ್ಕೊಂತಾರಲ್ಲ, ಆ ಚೂಸ್ ಮಾಡ್ಕೊಳ್ಳೋ ಒಂದು ಶೋರೂಮ್ ಇಂದ ಸೆಲೆಕ್ಷನ್ ಇದೆಯಲ್ಲ ಅದರಲ್ಲೇ ನೀವು ಅವರ ಒಂದು ಯಾವ ತರ ಇದೆ ಒಂದು ಹಾಬಿ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡ್ಬೋದು.
ಹೌದು ಕಣ್ ಶೋರೂಮ್ಗೆಲ್ಲ ಹೋಗಿ, ಈಗ ನೀವು ಪೇಮೆಂಟ್ ಕೂಡ ಯೂಟ್ಯೂಬರ್ ಇದಾರೆ, ಪೇಮೆಂಟ್ ಕೊಟ್ರೆ ಯಾವುದೇ ಶೋರೂಮ್ ಆಗಿರ್ಬೋದು, ನೀವು ನೋಡ್ತೀರಾ ಫುಡ್ ಬ್ಲಾಗ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೀವು ಪೇಮೆಂಟ್ ಕೊಟ್ರೆ ಎಲ್ಲಿ ಬೇಕಾದ್ರೂ ಬಂದು ಯೂಟ್ಯೂಬಲ್ಲಿ ಮಾಡಿ ಅವರು ಇದ್ರಿಂದ 100% ರಿಸಲ್ಟ್ ಇದೆ ಅನ್ನೋ ಥರ ತೋರಿಸ್ತಾರೆ. ಕೃಷ್ಣ ಅವ್ರು ಆ ಥರ ಅಲ್ಲ, ಎಲ್ಲಿ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ಇದೆ, ನಾನ್ ಟಂಪರ್ಡ್ ವೆಹಿಕಲ್, ಡಾಕ್ಯುಮೆಂಟ್ ಹ್ಯಾಸಲ್ ಫ್ರೀ ಆಗಿ ಮಾಡ್ಕೊಡ್ತಾರೆ ಅಂತ ಡೀಲರ್ಸ್ಗಳನ್ನ ಚೂಸ್ ಮಾಡಿ ಇಟ್ಕೊಂಡು ಅವ್ರ ವೆಹಿಕಲ್ನ ಮಾತ್ರನೇ ಅವ್ರು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದಾರೆ. ಬಿಟ್ರೆ ನೀವೆಲ್ಲ ಎಲ್ಲೆಲ್ಲಿ ನೋಡ್ತೀರಾ, ಅದು ಯಾಕಂದ್ರೆ ಡೀಲರ್ಶಿಪ್ ಇಷ್ಟನೇ, ವಿಷ್ಣುಗೆ ಇವ್ರು ಮಾಡ್ತಾ ಇರೋದ್ರಲ್ಲಿ ಒಂದು 4-5 ಶೋರೂಮ್ ಇರ್ಬೋದು ಸೆಲೆಕ್ಟೆಡ್. ಆ 4-5 ಶೋರೂಮೇ ಕರ್ನಾಟಕದಲ್ಲಿ ಇರೋದು, ಬೇರೆ ಎಲ್ಲೂ ಇಲ್ವಾ ಕಾರ್ ಶೋರೂಮ್ಗಳು? ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು. ಅವ್ರು ಯಾವುದೇ ರೀತಿ ಪೇಮೆಂಟ್ಗೋಸ್ಕರ ಮಾಡ್ತಾ ಇಲ್ಲ, ಅವ್ರ ಒಂದು ಹಾಬಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರ ಹಾಬಿಗೆ ನಾವು ಮ್ಯಾಚ್ ಮಾಡ್ಕೊಂಡು ನಮ್ಮ ಹತ್ರ ಗಾಡಿ ತೋರಿಸ್ತಾ ಇದೀವಿ ಅಷ್ಟೇ. ಈ ಮಾತನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹೇಳಿ ಸರ್ ಡೀಟೇಲ್. ಆಲ್ಟೋ ಸರ್, ಆಲ್ಟೋ ಈ ಚಿಕ್ಕರಿಂದ ಸ್ಟಾರ್ಟ್ ಮಾಡೋಣ. ಆಲ್ಟೋ 800 2012 ಮಾಡಲ್ ಗಾಡಿ ಇದು. LXi AC ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋ ಬರುತ್ತೆ. ಬೇಸ್ ವೇರಿಯಂಟ್ ಇದಕ್ಕಿಂತ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಇದು ಮಿಡಲ್ ವೇರಿಯಂಟು. ಈ ವೆಹಿಕಲ್ ಬಂದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ನನಗೆ ಅಷ್ಟು ನೆನಪಿಲ್ಲ, ಕಸ್ಟಮರ್ದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಇದು. ಆಲ್ಮೋಸ್ಟ್ ಒಂದು 90,000 ಡ್ರೈವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಶ್ಯೂರೆನ್ಸ್ ಕೊಟ್ಟಿಲ್ಲ ಅವ್ರು ಅದ್ರ ಬಗ್ಗೆ. 2 ಲಕ್ಷ ರೂಪಾಯಿಗೆ ಇದು ಕಸ್ಟಮರ್ಗೆ ಸೇಲ್ ಮಾಡಿಸ್ಕೊಡ್ಬೇಕು ಅಂತೇಳಿ ಅವ್ರ ಎಕ್ಸ್ಪೆಕ್ಟೇಷನ್. 2 ಲಕ್ಷ ಮಾಡಿಸ್ಕೊಡಿ ಅಂತ. ಏನಾದರೂ ನೆಗೋಷಿಯಬಲ್ ಆದರೆ ಒಂದು 5,000 ರಿಂದ 10,000 ರೂಪಾಯಿ ನೆಗೋಷಿಯಬಲ್ ಮಾಡ್ಬೋದು ಬಿಸ್ನೆಸ್ಗೆ ಬಂದರೆ. 2 ಲಕ್ಷ ರೂಪಾಯಿ ಅಂತ ನಾನು ಇವತ್ತು ಕೊಟೇಶನ್ ಹೇಳಿರ್ತೀನಿ ಸರ್. ಯಾರು ಇಂಟ್ರೆಸ್ಟ್ ಇರೋದೇ 2012 ಮಾಡಲು ಆಲ್ಟೋ ಪ್ರೈಸ್ ನಿಮ್ಗೆ ಎಲ್ರಿಗೂ ಗೊತ್ತು, ಚಿಕ್ಕ ಗಾಡಿಗಳದ್ದು ಪ್ರೈಸ್ ಹೇಗಿದೆ ಈ ಮಾರ್ಕೆಟಲ್ಲಿ ಅಂತ. ವೆಹಿಕಲ್ ನೋಡ್ತಾ ಇದ್ದೀರಾ, ಒಂದು ಅವರೇಜ್ ಕಂಡೀಷನ್ ಅಲ್ಲಿ ಇದೆ. 2 ಲಕ್ಷ ರೂಪಾಯಿ ರೇಂಜಲ್ಲಿ ಇದನ್ನ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಸ್ಯಾಂಟ್ರೋ. ಸರ್, ಸ್ಯಾಂಟ್ರೋ ಒಂದು ತುಂಬಾ ಚೆನ್ನಾಗಿದೆ ವೆಹಿಕಲ್. 2006 ಮಾಡಲು, ಬ್ಲಾಕ್ ಕಲರ್, ಫ್ರೆಶ್ ಫಿಟ್ನೆಸ್ ರಿನ್ಯೂವಲ್ ಬರ್ತದೆ. 5 ವರ್ಷದ ಫಿಟ್ನೆಸ್ ಜೊತೆ ಕೊಡ್ತೀನಿ. ಬ್ಲಾಕ್ ಕಲರ್ ಎಕ್ಸೆಲ್ ವೇರಿಯಂಟ್ ಇದು. AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ. ಕಿಲೋಮೀಟರ್ ಡ್ರೈವ್ ಬಂದು ಬಹಳ ಕಡಿಮೆ ಇದೆ. ಇದು 34,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ. ಜಸ್ಟ್ 34,000 ಡ್ರೈವನ್ ಆಗಿರೋಂಥ 2006 ಸ್ಯಾಂಟ್ರೋ ವಿತ್ 5 ವರ್ಷದ FC ಜೊತೆ 1,50,000 ರೂಪಾಯಿ ಕೊಟೇಶನ್ ಇದೆ. 1,40,000 ರೂಪಾಯಿಗೆ ನಾನು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,40,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ವಿತ್ ಕರ್ನಾಟಕ ನಂಬರ್. ಓಕೆ ಸರ್. ಸರ್ ಇನ್ನೆರಡು ಸ್ಯಾಂಟ್ರೋ. ಸರ್, ಇನ್ನೆರಡು ಸ್ಯಾಂಟ್ರೋ ಇದೆ. ಇದು ಕೂಡ ನಾವು ಹೇಳ್ತಾ ಇದ್ದಂಗೆ ಇದು ಕಸ್ಟಮರ್, ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಕಸ್ಟಮರ್ ವೆಹಿಕಲ್ ಈ ಸರಿ ಸ್ವಲ್ಪ ಜಾಸ್ತಿ ಇದೆ. ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ಸ್ ನೋಡ್ತಾ ಇರ್ಬೋದು. ವಿಷ್ಣು ಕಾರ್ಸ್ ನಮ್ದು ಹಳೆ ಶೋರೂಮ್ ಬಂದು ಎದುರುಗಡೆ ಇತ್ತು. ಅದ್ರ ಇಲ್ಲಿ ಎದುರುಗಡೆ ಇದ್ದಿದ್ದೊಂದು ಜಾಗನ ನಾವೀಗ ಮತ್ತೆ ಟೇಕ್ ಓವರ್ ಮಾಡಿ ಅಲ್ಲಿ ಕೂಡ ವೆಹಿಕಲ್ಸ್ ನ ಸ್ಟಾಕ್ ಅಲ್ಲಿ ಇಟ್ಟು ಸೇಲ್ ಮಾಡ್ತೀವಿ. ಹಂಗಾಗಿ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಕೂಡ ನಾವು ತಗೊಂಡು ಸೇಲ್ ಮಾಡ್ತೀವಿ. ಇದು ಕಸ್ಟಮರ್ ವೆಹಿಕಲ್ 4 ಓನರ್ಶಿಪ್ ಆಗಿದೆ ವೆಹಿಕಲ್. ಈಗ ಮುಂಚೆ ನಿಮ್ಗೆ ತೋರಿಸಿದ ಬ್ಲಾಕ್ ಗಾಡಿ ಸಿಂಗಲ್ ಓನರ್ಶಿಪ್ ಇತ್ತು. ಇದು 4 ಓನರ್ಶಿಪ್ ಆಗಿದೆ. ಸೇಮ್ ಎಕ್ಸೆಲ್ ವೇರಿಯಂಟ್ 2006 ಮಾಡಲ್ ಇದೆ. ಇದು 2027 ಫಿಟ್ನೆಸ್ ಇದೆ. ಈ ವೆಹಿಕಲ್ ಬಂದು 95,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಈ ವೆಹಿಕಲ್ ನ 1,25,000 ರೂಪಾಯಿಗೆ ಕಸ್ಟಮರ್ ಫೈನಲ್ ಆಗಿ ಕೊಡ್ತಾರೆ. ಇದರಲ್ಲಿ AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಜೊತೆ ಒಳ್ಳೆ ಆರ್ಟ್ ಲೆದರ್ ಸೀಟ್ ಕವರು, ಮ್ಯೂಸಿಕ್ ಸಿಸ್ಟಮ್, 100 ಮ್ಯೂಸಿಕ್ ಸಿಸ್ಟಮ್, 4 ಯೋಕೋಮಾ ಟೈರ್ಸ್, ಸೆಂಟ್ರಲ್ ಲಾಕಿಂಗು ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. 1,25,000 ರೂಪಾಯಿಗೆ ಒಂದು ಯಾರು ಡ್ರೈವಿಂಗ್ ಕಲಿಬೇಕು, ಅದರಲ್ಲಿ AC ಪವರ್ ಸ್ಟೇರಿಂಗ್ ಎಲ್ಲ ಇರಬೇಕು, ಆ ಥರ ಇದ್ದರಿದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು 2009 ಮಾಡಲ್ ಇದು. ಇದು ಕೂಡ GLS ವೇರಿಯಂಟ್. ಇದು GLS ಅಂದ್ರೆ ನೀವು ಏನ್ ಎಕ್ಸೆಲ್ ಅಂತ ಕರಿತಾ ಇದ್ವಿ, ಅದಾದ್ಮೇಲೆ GLS ಆಗಿ ಚೇಂಜ್ ಮಾಡಿದ್ರು ನಿಮ್ಮ ಹೊಂಡೈನವರು. 1,65,000 ರೂಪಾಯಿಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. ಸಿಂಗಲ್ ಓನರು, ಫಿಟ್ನೆಸ್ ರಿನ್ಯೂವಲ್ ಆಗಿದೆ. 2029 ಫಿಟ್ನೆಸ್ ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರ್ 75,000 ಓಡಿರೋಂಥ ವೆಹಿಕಲ್ 1,65,000 ರೂಪಾಯಿಗೆ ನಾನು ಸೇಲ್ ಮಾಡ್ಕೊಡ್ತಾ ಇದೀನಿ. ಓಕೆ, 1,65,000. ನೆಕ್ಸ್ಟ್ ಸರ್ ETS. ಸರ್, ಇದು ETS ಅಲ್ಲ, ETS ಲಿವಾ. ETS ನಮ್ದು ಆ ಕಡೆ ಶೋರೂಮ್ ಅಲ್ಲಿ ಸಿದ್ದೀನಿ, ಕೊಡ್ತೀನಿ. ಹೌದು. ಇದು V ವರ್ಷನ್ ETS ಲಿವಾದಲ್ಲಿ ಪೆಟ್ರೋಲ್ ವೇರಿಯಂಟ್. ಇದು 1.4 ಇಂಜಿನ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್. ಇದರಲ್ಲಿ ಎಲ್ಲವೂ ಕೂಡ ಪ್ಯಾಕೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ರಿವರ್ ವೈಪರ್, ಡಿಫಾಗರ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ ಎಲ್ಲವೂ ಕೂಡ ಇರ್ತದೆ. 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹೊಸ ಕ್ಲಚ್ ಹಾಕಿದ್ದಾರೆ, ಎಲ್ಲ ಹೊಸ ಟೈರ್ಸ್ ಇದಾವೆ. ಈ ವೆಹಿಕಲ್ ನಾನು 3,15,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. 2012 ETS ಲಿವಾ ಪೆಟ್ರೋಲ್ VX. ಓಕೆ, ಪೆಟ್ರೋಲ್ VX ವಿತ್ ಕರ್ನಾಟಕ ನಂಬರ್. ಇದು ಸರ್, ಇದು ಸೇಲ್ಗಿದೆಯಾ ಸರ್? ಇದು ಸೇಲ್ಗಿದೆ. 2009 ಮಾಡಲು. ಓಕೆ. ಇದು ಮೈಸೂರು ನಂಬರ್ ಜೊತೆ ನಾವು ಇದನ್ನ ಮೈಸೂರು ನಂಬರ್ ಮಾಡಿಸ್ಕೊಡ್ತೀನಿ. ಯಾಕೆಂದ್ರೆ ಮೈಸೂರಿಗೆ NOC ಆಲ್ರೆಡಿ ತಗೊಬಂದಿದ್ವಿ ನಾವು. ಇದ್ರದ್ದು MH ವೆಹಿಕಲ್ದು S ವೇರಿಯಂಟ್. ಇದು AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, 2 ಏರ್ ಬ್ಯಾಗು, ABS, ಅಲಾಯ್ ವೀಲ್ ಫಿಟ್ಟೆಡ್, ಇಷ್ಟು ಕೂಡ ಇರುವಂತ ವೆಹಿಕಲ್. ಇದು 3 ಲಕ್ಷ ರೂಪಾಯಿಗೆ ವಿತ್ ನಾನು ಮೈಸೂರು ನಂಬರ್ ಜೊತೆ 5 ವರ್ಷದ ಫಿಟ್ನೆಸ್ ಜೊತೆ ವೆಹಿಕಲ್ ಕೊಡ್ತೀನಿ ಸರ್. ಓಕೆ. ಹೋಂಡಾ ಸಿಟಿ ಪೆಟ್ರೋಲ್ 16 ಬರುತ್ತೆ. 15 ಬರುತ್ತೆ. ಯಾಕಂದ್ರೆ ಇದು 1500 cc ಇಂಜಿನ್ ಪವರ್ಫುಲ್, ನ್ಯಾಚುರಲ್ ಆಸ್ಪಿರೇಟೆಡ್, ಟರ್ಬೋ ಪವರ್ ಅಲ್ಲ, ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್. ಮೈಲೇಜ್ ನೀವು ಅದನ್ನ ಅಪ್ ಟು 15 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡಬಹುದು. 3 ಲಕ್ಷ ರೂಪಾಯಿಗೆ ಇದನ್ನ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಡಿಸೈರ್ ಸರ್, ಈಗ ಜನಕ್ಕೆ ಹೋಂಡಾ ಕಂಪ್ನಿ ಆ ತರದ ಒಂದು ಕ್ರೇಜ್ ಕಡಿಮೆ. ಮಾರುತಿ ಅಂದ್ರೆ ನಮ್ಮ ಜನಕ್ಕೆ ಬಹಳ ಇಷ್ಟ. ಲೋ ಮೇಂಟೆನೆನ್ಸ್, ಲೋ ಪ್ರೈಸ್ ಅನ್ನೋಕ್ಕಿಂತ ಲೋ ಮೇಂಟೆನೆನ್ಸ್. ಇದು ಬಂದು 2009 ಮಾಡಲು ಡಿಸೈರು.
ಪೆಟ್ರೋಲ್ VXI ವೇರಿಯಂಟ್ 1.3 ಇಂಜಿನ್ ಬರ್ತದೆ ಇದರಲ್ಲಿ. ಇದರಲ್ಲೂ ಕೂಡ ನೀವು ಹೋಂಡಾ ಸಿಟಿನಲ್ಲಿ 1500 ಇದ್ರು 15 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ 1300 cc-ಗೂ 15 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. VXI ವೇರಿಯಂಟ್ 81,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಎಲ್ಲವೂ 4 ಯೋಕೋಮಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ವೆಹಿಕಲ್ ನಾನು ಫ್ರೆಶ್ ಇನ್ಸೂರೆನ್ಸ್ ಮತ್ತೆ 5 ವರ್ಷದ ಫಿಟ್ನೆಸ್ ಜೊತೆ ಕರ್ನಾಟಕ ನಂಬರ್ ಮಾಡಿಸ್ಕೊಡ್ತಾ ಇದ್ದೀನಿ ಜಸ್ಟ್ ಫಾರ್ 265. 2,65,000 ರೂಪಾಯಿಗೆ ಫಿಟ್ನೆಸ್ ರಿನ್ಯೂವಲ್ ಮಾಡಿ ಕರ್ನಾಟಕ ನಂಬರ್ ಮಾಡಿ ಫ್ರೆಶ್ ಇನ್ಸೂರೆನ್ಸು, ಫ್ರೆಶ್ ಹೊಸ ಟೈರ್ಸ್ ಇದೆ, 4 ಯೋಕೋಮಾ ಟೈರ್ಸು. ಪೆಟ್ರೋಲ್ ವೆಹಿಕಲ್, ಫ್ಯಾಮಿಲಿ ವೆಹಿಕಲ್, ಸೆಡಾನ್ ವೆಹಿಕಲ್ ಇದು ನೋಡ್ತಾ ಇದ್ದೀರಾ. ಡಿಸೈರ್ ಅಂದ್ರೆ ಸೆಡಾನು, ಸ್ವಿಫ್ಟ್ ಆದ್ರೆ ಹ್ಯಾಚ್ ಬ್ಯಾಕ್ ಇರ್ತದೆ. ಯಾಕಂದ್ರೆ ಫ್ರಂಟ್ ಶೇಪ್ ಇಂದ ಗೊತ್ತಾಗೋದಿಲ್ಲ, ಫ್ರಂಟ್ ಶೇಪ್ ಇಂದ ಸ್ವಿಫ್ಟ್ ಅನ್ನಿಸ್ಕೊಂತ ಕಾಣಿಸ್ತಾ ಇರುತ್ತೆ. 2,65,000 ರೂಪಾಯಿಗೆ ನಾನು ಈ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ. 2,65,000ಕ್ಕೆ ಸ್ವಿಫ್ಟ್ ಡಿಸೈರು. ಓಕೆ, ಸೂಪರ್ ಸರ್. ಮತ್ತೆ 2 ರಿಡ್ಸ್ ಇದೆ ಸರ್. ಇಲ್ಲಿ ಈಗ ರಿಡ್ಸ್ ಸರಿ ನಮ್ಮ ಹತ್ರ ಇದೊಂದು ಸೆಕೆಂಡ್ ಓನರು, ಅದೊಂದು ಥರ್ಡ್ ಓನರು. ಓಕೆ, ಇದು ಒಂದು ಪೆಟ್ರೋಲ್ ವೆಹಿಕಲ್ ZXI ವೇರಿಯಂಟ್. ಇದು 2013 ಮಾಡಲು ZXI. ಕಡಿಮೆ ಕಿಲೋಮೀಟರ್ನೇ ಯಾವಾಗಲೂ ತರ್ತಾ ಇದ್ವಿ. ಈ ಸರಿ ನಾವು ಸ್ವಲ್ಪ ಜಾಸ್ತಿ ಕಿಲೋಮೀಟರ್ ಓಡಿರೋ ವೆಹಿಕಲ್ ತಗೊಂಡ್ ಸೇಲ್ ಮಾಡೋಣ ಒಂದು, ಯಾಕೆ ಜನಕ್ಕೆ ಟ್ರಸ್ಟ್ ಬರ್ತಾ ಇಲ್ಲ ಕಡಿಮೆ ಓಡಿದೆ ಅಂತ ಕೊಡುವಾಗ. ವಿಷ್ಣು ಕಾರ್ಸಲ್ಲಿ 10,000 ಓಡಿದ್ದು, 15,000 ಓಡಿದ್ದು, 12,000 ಓಡಿದ್ದು ತೋರಿಸುವಾಗ ಏನಪ್ಪ ಅನ್ಬಿಲೀವಬಲ್ ಕಿಲೋಮೀಟರ್ಸ್ ಅಂತ ಕಮೆಂಟ್ ಸೆಕ್ಷನ್ ಓದ್ತಾ ಇರ್ತೀನಿ. ಹಂಗೇನಿಲ್ಲ ಸರ್, ಯಾವ್ದು ಗಾಡಿ ಎಷ್ಟು ಓಡಿರುತ್ತೆ ಅಷ್ಟೇನೆ, ಅದನ್ನ ನಾವು ಮೀಟರ್ನ ಟ್ಯಾಂಪರ್ ಮಾಡಕ್ ಹೋಗಲ್ಲ. ಇದು 1,25,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್, 13 ಮಾಡಲದು ರಿಡ್ಸ್ ZXI. 13 ಮಾಡಲು ರಿಡ್ಸ್ ZXI ಜಸ್ಟ್ 3,25,000 ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದೀನಿ. ಓಕೆ, 3,25,000ಕ್ಕೆ 13 ಮಾಡಲು ನ್ಯೂ ಶೇಪ್ ಬರುತ್ತೆ. ಇದಕ್ಕೆ ಫೇಸ್ ಲಿಫ್ಟ್ ಟೈಪ್ 2 ಶೇಪ್ ಇದು ರಿಡ್ಸ್ ಅಲ್ಲಿ. ಸೆಕೆಂಡ್ ಓನರ್ ಆಗಿದೆ, ತಗೊಳ್ಳೋರು ಥರ್ಡ್ ಓನರ್ ಆಗ್ತೀರಾ. 3,25,000 ರೂಪಾಯಿಗೆ. ಇದೇ ವೆಹಿಕಲ್ ನ ಸಿಂಗಲ್ ಓನರ್ ಆಗಿದ್ರೆ 4 ಲಕ್ಷದವರೆಗೂ ಬೆಲೆ ಇರ್ತಾ ಇತ್ತು. ಸೆಕೆಂಡ್ ಓನರ್ ನಾನು ಜಸ್ಟ್ 3,25,000 ರೂಪಾಯಿ ಕೊಡ್ಬೇಕಾ. ಇದು ಲೋ ಮಾರ್ಜಿನ್ ಸೇಲ್ ಸರ್. ಓಕೆ, ಸರಿ ಸರ್. ನೆಕ್ಸ್ಟ್ ಸರ್ ಮತ್ತೊಂದು ರಿಡ್ಸು. ಸರ್ ಇದು ರಿಡ್ಸು ಇಲ್ಲೇ ನಮ್ಮ ಕ್ವಾಲಿಟಿನ ನೀವು ನೋಟಿಸ್ ಮಾಡ್ಬೋದು. ಇದು ನಮ್ಮ ವೆಹಿಕಲ್, ನಾವು ತಂದಿರೋಂಥ ವೆಹಿಕಲ್, ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡಿರೋಂಥ ವೆಹಿಕಲ್ ತಂದಿದ್ದೀವಿ. ಇದು ಕಸ್ಟಮರ್ದು ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಇದನ್ನ ಒಬ್ರು ಇನೋವಾಗೆ ಎಕ್ಸ್ಚೇಂಜ್ಗೆ ಅಂತ ಹೇಳ್ಬಿಟ್ಟು ತಂದು ನಿಲ್ಸಿದ್ದಾರೆ. ಇದು ಸೇಲ್ ಆದ್ರೆ ಆಮೇಲೆ ನೆಕ್ಸ್ಟ್ ಇನ್ನೋವಾ ತಗೋತೀನಿ ಅಂತ. ಇವ್ರದ್ದು 2011 ಮಾಡಲ್ ಡೀಸೆಲ್ VDI ವೇರಿಯಂಟ್. ಇದು ಥರ್ಡ್ ಓನರ್ಶಿಪ್ ಆಗಿದೆ. 1,60,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ. ಮಾರುತಿ ಸುಜುಕಿನಲ್ಲೇ ಸರ್ವಿಸ್ ಆಗಿರೋಂಥ ಹಿಸ್ಟ್ರಿ ಇದೆ. 1,60,000 ಕಿಲೋಮೀಟರ್ಗೆ ಡೀಸೆಲ್ ವೆಹಿಕಲ್. ಮೈಲೇಜ್ ಅಂತ ಬಂದ್ರೆ 20 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಅಲಾಯ್ ವೀಲ್ ಫಿಟ್ಟೆಡ್ ಇದೆ. ಈ ವೆಹಿಕಲ್ ನ ಕಸ್ಟಮರ್ 285 ಬಂದ್ರೆ ಫೈನಲ್ ಆಗಿ ಕೊಡ್ತಾರೆ ಸರ್. 285. 2011 ಮಾಡಲು ರಿಡ್ಸ್ VDI 285ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಪೋಲೋ. ವಿಷ್ಣು ಕಾರ್ಸ್ ಬಂದ್ಮೇಲೆ ಪೋಲೋ ಎಲ್ಲ ಇರ್ಲೇಬೇಕಲ್ಲ ಸರ್? ಹೌದು ಸರ್. ಈ ಸರಿ ಮಿಸ್ ಆಗ್ತಿರೋದು ನಮ್ಮ ಶೋರೂಮ್ ಅಲ್ಲಿ 800 ಅಂತ ಅನ್ಕೋತೀನಿ. ಓಕೆ, ಓ 800 ಇಲ್ಲ ಈ ಸಲ. ವಿಡಿಯೋದಲ್ಲಿ 800 ಇರ್ತಾ ಇತ್ತು. ಈ ಸರಿ 800 ನಮಗೆ ಸಿಗ್ಲಿಲ್ಲ, ಒಳ್ಳೆ ಕಂಡೀಷನ್ ಗಾಡಿ ಸಿಗ್ಲಿಲ್ಲ, ಹಂಗಾಗಿ ಇಡಕ್ಕಾಗಿಲ್ಲ ಸರ್. ಇದು ಬಂದು ಪೋಲೋ 2012 ಮಾಡಲು ಪೆಟ್ರೋಲ್ ವೆಹಿಕಲ್. 1.2 ಲೀಟರ್ ಇಂಜಿನ್ ಬರ್ತದೆ ಇದು ಪೆಟ್ರೋಲ್ ಅಲ್ಲಿ. 3 ಸಿಲಿಂಡರ್ ಇಂಜಿನ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಏನೇ ಇದು. ಸೆಕೆಂಡ್ ಓನರ್ಶಿಪ್ ಆಗಿದೆ. ಜಸ್ಟ್ 63,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಈ ವೆಹಿಕಲ್ ಅಲ್ಲಿ ನಿಮ್ಗೆ ಈಗ ರಿಕ್ವೈರ್ಮೆಂಟ್ ಇರೋದಂದ್ರೆ ಒಂದು 2 ಟೈರ್ ಹಾಕೋಬೇಕಷ್ಟೇ ಸರ್. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಏನಿದು. 2 ಟೈರ್ ಹಾಕೋಬೇಕು. ಇನ್ನೆಲ್ಲವೂ ಕೂಡ ಚೆನ್ನಾಗಿದೆ. ಗಾಡಿಲಿ ಫ್ಲಾಶ್ ರೆಡ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಯಾವುದೇ ರೀತಿ ರೀಪೇಂಟ್ಸ್ ಆಗಿಲ್ಲ ಈ ವೆಹಿಕಲ್. ಈ ವೆಹಿಕಲ್ ನಾನು 3,90,000 ರೂಪಾಯಿಗೆ ಫೈನ್ ಮಾಡಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 4 ಲಕ್ಷದ ಚಿಲ್ಲರೆ ಇದೆ. ಬಟ್ ನಾನು ಹೇಳ್ತಾ ಇದೀನಲ್ಲ, ಕಸ್ಟಮರ್ನು ಕೂಡ ಕನ್ವಿನ್ಸ್ ಮಾಡಬೇಕು, ಸ್ವಲ್ಪ ಮಾರ್ಕೆಟ್ ಅನ್ನ ಎಲ್ಲರದ್ದು ಸ್ವಲ್ಪ ರಿಲೇಬಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಲೋ ಮಾರ್ಜಿನ್ ಸೆಲ್ ಅಂತ ಇದ್ರಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು 3,90,000 ರೂಪಾಯಿಗೆ ನಾನು ಇದನ್ನ ಫೈನಲ್ ಕ್ಲೋಸ್ ಮಾಡಿಸ್ಕೊಡ್ತಾ ಇದ್ದೀನಿ. 2012 ಮಾಡಲ್ ಜಸ್ಟ್ 60,000 ಕಿಲೋಮೀಟರ್ ಡ್ರೈವನ್ ಆಗಿರೋಂಥದ್ದು ಪೆಟ್ರೋಲ್ ಹೈಲೈನ್. ಓಕೆ. ಇದರಲ್ಲಿ ನಿಮಗೆ ಪ್ಯಾಕೇಜ್ ಅಂದ್ರೆ AC ಪವರ್ ಸ್ಟೇರಿಂಗ್ ಹೈಲೈನ್ ಅಂತ ಹೇಳ್ತಾ ಹೋದ್ರೆ ಎಲ್ಲ ಫುಲ್ಲಿ ಲೋಡೆಡ್ ಅಂದ್ಮೇಲೆ ಫುಲ್ಲಿ ಲೋಡೆಡ್ ಸರ್. ಎಲ್ಲವೂ ಇರ್ತದೆ. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಏರ್ ವೈಪರ್, ಡಿಫಾಗರ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ ಎಲ್ಲವೂ ಇರ್ತದೆ. ಹೌದು. ನಾನು ಅದನ್ನೇ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಬನ್ನಿ ನೆಕ್ಸ್ಟ್ ವೆಹಿಕಲ್ ಹೋಗೋಣ. ಓಕೆ ಸರ್. ಓಕೆ, ನೆಕ್ಸ್ಟ್ ಇನ್ನೂ ತುಂಬಾ ವೆಹಿಕಲ್ಸ್ ಇದೆ. ನೆಕ್ಸ್ಟ್ ಸರ್ ಡಿಸೈರ್. ಡಿಸೈರ್ ಸರ್, ಡಿಸೈರ್. ಮತ್ತೊಂದು ಡಿಸೈರ್ ಹೇಳಿ ಸರ್, ಡೀಟೇಲ್ ಇದೆ ಸರ್. ಇದು 2012 ಮಾಡಲು. ಓಕೆ. 2012 ಮಾಡಲು ಸ್ವಿಫ್ಟ್ ಡಿಸೈರ್ ಟೈಪ್ 2 ಶೇಪ್ ಇದು. ಅವಾಗಲೇ ನಾನು 2009 ಅಲ್ಲಿ ಟೈಪ್ 1 ತೋರಿಸಿದ್ದೆ. ಇದು ಟೈಪ್ 2 ಶೇಪ್. ಇದು 80,000 ಕಿಲೋಮೀಟರ್ 83,000 ಕಿಲೋಮೀಟರ್ ಡ್ರೈವನ್ ಆಗಿದೆ. VXI. ಇದು ಕೂಡ ಪೆಟ್ರೋಲ್ ಅಲ್ಲಿ 1.2 ಇಂಜಿನ್ ಬರ್ತದೆ ಇದರಲ್ಲಿ. ಫಸ್ಟ್ ತೋರಿಸಿದ್ರಲ್ಲಿ 1.3 ಇತ್ತು. 15 ಕಿಲೋಮೀಟರ್ ಮೈಲೇಜ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಇದು 1.2, ಇದು 20 ಕಿಲೋಮೀಟರ್ ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನ್ಯೂ ಜನರೇಷನ್ ಶೇಪ್ ಅಲ್ಲಿ ಇದೆ ಇದು. ಈ ವೆಹಿಕಲ್ ನಾನು 3,75,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ಇದೆ ವೆಹಿಕಲ್. ಸಿಲ್ವರ್ ಕಲರ್ VXI. ಓಕೆ, 375. ಓಕೆ, 3,75,000ಗೆ. ಓಕೆ. ನೆಕ್ಸ್ಟ್ ಸರ್ ಬಲೇನೋ 2018 ಮಾಡಲಿ. ಇವತ್ತು ನಮ್ಮ ಶೋರೂಮ್ ಅಲ್ಲಿ ನೋಡೋದಕ್ಕೆ 2 ಬಲೇನೋ ಇದೆ, ಬಟ್ ಅವೈಲೇಬಲ್ 4 ಇದೆ. ಬಟ್ ಜಾಗದ ಕೊರತೆಯಿಂದ ಸ್ವಲ್ಪ ಇನ್ನು ಬೇರೆ ಕಡೆ ಶೋರೂಮ್ ಅಲ್ಲೂ ಕೂಡ ನಮ್ದು ಪಾರ್ಕ್ ಅಂಡ್ ಸೆಲ್ಗೆ ಆ ಕಡೆ ಕೊಟ್ಟಿದ್ದೀವಿ. 2018 ಮಾಡಲಲ್ಲಿ ಇದು ಒಂದು 23,000 ಓಡಿರೋ ವೆಹಿಕಲ್. ಈ ವೆಹಿಕಲ್ ನಾವು 6 ಲಕ್ಷ ರೂಪಾಯಿಗೆ ಫೈನಲ್ ಆಗಿ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2018 ಮಾಡಲು ಡೆಲ್ಟಾ ವೇರಿಯಂಟ್, ಬಲೆನೋದಲ್ಲಿ ಡೆಲ್ಟಾ ವೇರಿಯಂಟ್ ವಿತ್ ಕರ್ನಾಟಕ ನಂಬರ್ ಜಸ್ಟ್ 6 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದು ವೆಹಿಕಲ್ 56,000 ಕಿಲೋಮೀಟರ್ ಡ್ರೈವನ್ ಆಗಿರೋಂಥದ್ದಿದೆ. ಇದು ಅಂದ್ರೆ 59,000 ಓಡಿರೋದಿದೆ. ನೆಕ್ಸಾ ಬ್ಲೂ ಕಲರ್ಲಿ
ಅದು 5,80,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 18 ಮಾಡಲು 5,80,000. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಇದು ETS ಸರ್. ಇದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಲೆಸ್ ಡ್ರೈವನ್ ಅಲ್ಲಿ ಡೀಸೆಲ್ ETS. ಯಾರಾದ್ರೂ ಸೆಡಾನ್ ವೆಹಿಕಲ್ ಅಲ್ಲಿ ಡೀಸೆಲ್ ಟೊಯೋಟಾ ಬ್ರಾಂಡ್ ಅಲ್ಲಿ ಹುಡುಕ್ತಾ ಇದ್ರೆ, ಯಾಕಂದ್ರೆ ಟೊಯೋಟಾದಲ್ಲಿ ಇದು ಆಲ್ರೆಡಿ ಸ್ಟಾಪ್ ಆಗಿರೋ ವೆಹಿಕಲ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅಂದ್ರೆ ನೀವು ಟ್ಯಾಕ್ಸಿ ಸೆಗ್ಮೆಂಟ್ ಅಲ್ಲೆಲ್ಲ ನೋಡಿರ್ಬೋದು, ಯಾಕಂದ್ರೆ ಇದು ಟ್ಯಾಕ್ಸಿ ಸೆಗ್ಮೆಂಟ್ ಅಲ್ಲಿ ಪಾಸ್ ಆಗಿರೋದು ಯಾಕೆಂದ್ರೆ ಇದು ಮೈಲೇಜ್ ಮತ್ತೆ ರಿಲಯಬಿಲಿಟಿಗೋಸ್ಕರನೇ. ರಿಲಯಬಿಲಿಟಿ ಅಂದ್ರೆ ಯಾವಾಗ ಸ್ಪೇರ್ಸ್ ಲೇಟ್ ಆಗಿ ಸವಿಯುತ್ತೆ, ಅದನ್ನ ಚೇಂಜ್ ಮಾಡೋ ಪೀರಿಯಡ್ ಬಂದು ಲೇಟ್ ಆಗಿರುತ್ತೆ. ಈಗ ಸಸ್ಪೆನ್ಷನ್ ಬೇರೆ ಗಾಡಿಯಲ್ಲಿ ಮಾಡಿದ್ರೆ ನೀವು ಒಂದು 25-30 ರೂಪಾಯಿಗೆ ಕಿಲೋಮೀಟರ್ಗೆ ಹೋಗ್ಬಿಡುತ್ತೆ. ಬಟ್ ಈ ವೆಹಿಕಲ್ ಅಲ್ಲಿ 1,00,000 ಕಿಲೋಮೀಟರ್ಗೂ ಡ್ರೈವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿ ಡ್ರೈವರ್ಸ್ ಏನು ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿಗಳು ಬೆಂಗಳೂರಲ್ಲಿ ನೋಡ್ತೀವಿ, 80% ಆಫ್ ದ ಟ್ಯಾಕ್ಸಿಗಳು ಇವೇ ಇರೋದು ಬೆಂಗಳೂರಲ್ಲಿ. ಅವರ ಒಂದು ಅನಿಸಿಕೆಯಲ್ಲೂ ಅವ್ರು ಮೇಂಟೈನ್ ಮಾಡ್ತಾರ ಲೆಕ್ಕದಲ್ಲಿ 1,00,000 ಕಿಲೋಮೀಟರ್ವರೆಗೂ ಸಸ್ಪೆನ್ಷನ್ ಅನ್ನ ಒಂದ್ಸರಿ ಓವರ್ ಮಾಡಿದ್ರೆ ಓಡಿಸ್ತಾರೆ. ಕೆಲವು 4 ಲಕ್ಷ ಹೊಡಿದವೆ, ಕೆಲವು 6 ಲಕ್ಷ ಹೊಡಿದವೆ ಗಾಡಿಗಳು, ಏರ್ಪೋರ್ಟ್ ಟ್ಯಾಕ್ಸಿಗಳು. ಈ ಗಾಡಿ ಜಸ್ಟ್ 32,000 ಹೊಡಿದೆ. 32,000. 2013ನೇ ಮಾಡಲು ETS GD ವೇರಿಯಂಟ್. ಇದು G ವರ್ಷನ್. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ ಬರುತ್ತೆ. ಇದಕ್ಕೆ ಆಂಡ್ರಾಯ್ಡ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಫ್ಯಾಕ್ಟರಿ ಫಿಟೆಡ್ ಇರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಫಿಟ್ ಆಗಿದೆ. ಒಳ್ಳೆ ಲೆದರ್ ಸೀಟ್ ಕವರು, ಫ್ಲೋರಿಂಗ್ ಮ್ಯಾಟ್ ಆಗಿದೆ. ಟೈರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ ಟೈರ್ಸ್. ಗಾಡಿಲಿ ಬಂದಿರೋದು ಫ್ಯಾಕ್ಟರಿ ಫಿಟೆಡ್ ಟೈರ್ಸ್ ಅಲ್ಲಿ ಇದೆ 2013. ಜಸ್ಟ್ 32,000 ಹೊಡುವಂತ ಡೀಸೆಲ್ ವೆಹಿಕಲ್. 4,75,000 ಬಂದು ಇದನ್ನ ನಾನು ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 475. ಲೆಸ್ ಡ್ರೈವನ್ ಆಗಿರುತ್ತೆ. ಇದು ಹೈ ಡ್ರೈವನ್ ಸಿಗುತ್ತೆ ಸರ್. 4 ಲಕ್ಷ 4,10,000 ಈ ತರದ ರೇಂಜ್ ಅಲ್ಲೆಲ್ಲ ಸಿಗುತ್ತೆ ಬೆಂಗಳೂರಲ್ಲಿ, ಇಲ್ಲ ಅಂತಿಲ್ಲ. ಬಟ್ ಕಿಲೋಮೀಟರ್ ಬಂದು ನಿಮಗೆ 1.5, 1.80, 2 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ಇದು ಲೆಸ್ ಡ್ರೈವನ್ ಇರೋದ್ರಿಂದ ಇದ್ರದ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಲೆಸ್ ಡ್ರೈವನ್ ವೆಹಿಕಲ್ ಯಾವಾಗಲೂ ಒಳ್ಳೆ ಪ್ರೈಸ್ ತಗೊಂತವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಬನ್ನಿ ನೆಕ್ಸ್ಟ್ ವೆಹಿಕಲ್ ನೋಡೋಣ. ಓಕೆ, ಹೇಳಿ ಸರ್. ಸೆಲೆರಿಯೋ ಸರ್. ಓಕೆ, 2017 ಮಾಡಲು, 2017 ಮಾಡಲು ಸೆಲೆರಿಯೋ VXi ಪ್ಲಸ್. ಜಸ್ಟ್ 19,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸಿಂಗಲ್ ಓನರು, ವೆಸ್ಟ್ ಬೆಂಗಾಲ್ ನಂಬರ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೇರಿಂಗು, 4 ಡೋರ್ ಪ್ಯಾಕೇಜ್ ಜೊತೆಗೆ ಒಂದು ಸಿಂಗಲ್ ಏರ್ ಬ್ಯಾಗ್ ಸೇಫ್ಟಿ ಫೀಚರ್ ಆಗಿ ಬರುತ್ತೆ. ಸೀಟ್ ಕವರ್, ಒಳ್ಳೆ ಸೀಟ್ ಕವರ್ ಆರ್ಟ್ ಲೆದರ್ ಅಲ್ಲಿ ಇದೆ. ಈ ವೆಹಿಕಲ್ ನಾನು 4 ಲಕ್ಷ ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ವಿತ್ ಕರ್ನಾಟಕ ನಂಬರ್. ಓಕೆ, ನೆಕ್ಸ್ಟ್ ಸರ್ ವ್ಯಾಗನರ್. 2016 ಮಾಡಲು VXi. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ ಇರೋಂಥ ವೆಹಿಕಲ್. ಓಕೆ, ಸೆಕೆಂಡ್ ಓನರ್ ಹಾಸನ್ಗೆ ಆಗಿದೆ ಸರ್. ಇದು ಕನ್ವರ್ಷನ್ ಮಾಡಿಸಿದೀವಿ, ನಂಬರ್ ಪ್ಲೇಟ್ ಇನ್ನು ಹೊಸ ನಂಬರ್ ಬಂದಿಲ್ಲ. ಇದನ್ನ ನಾನು 3,80,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ 3,80,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 380, 3,80,000ಕ್ಕೆ. ಓಕೆ, ಯಾರಾದ್ರೂ ವ್ಯಾಗನರ್ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಮತ್ತೊಂದು ಡಿಸೈರ್. ಓಕೆ, ಮತ್ತೊಂದು ಡಿಸೈರ್. ಏನ್ ಸರ್ ಈ ಸಲ ಡಿಸೈರ್ ಹಬ್ಬ? 3 ಡಿಸೈರ್ ಸಿಕ್ಬಿಡ್ತು ಆಲ್ರೆಡಿ ನಮ್ಗೆ. ಹೌದು, ಇನ್ನೊಂದು ಇದೆ. ಇದಾದ್ಮೇಲೆ ಇನ್ನೊಂದಿದೆ ಸರ್. ಡಿಸೈರ್ ಹಬ್ಬ ಆಗಿದೆ ಅಂದ್ರೆ ಸ್ವಿಫ್ಟ್ ಇಂದು ಹಬ್ಬ ಇತ್ತು ಸರ್. ಸ್ವಲ್ಪ ನಾವು ವಿಡಿಯೋ ಮಾಡೋದು ತಡ ಆಗ್ಬಿಡ್ತು. ದೀಪಾವಳಿ ಹಬ್ಬದ ಸೀಸನ್ ಅಲ್ಲಿ ಸ್ವಲ್ಪ ಸ್ವಿಫ್ಟ್ ಇಂದು ರಿಡ್ಸ್ ಇಂದು ಬೇಡಿಕೆ ಜಾಸ್ತಿ ಇತ್ತು. ಹಾಗಾಗಿ ಈ ಸರಿ ಸ್ವಲ್ಪ ರಿಡ್ಸ್ ಅಲ್ಲೂ ಸ್ಟಾಕ್ ಕಡಿಮೆ ಇದೆ, ಸ್ವಿಫ್ಟ್ ಅಲ್ಲೂ ಸ್ಟಾಕ್ ಕಡಿಮೆ ಇದೆ. ಇಲ್ಲಾಂದ್ರೆ ನೋಡ್ತಾ ಇದ್ರೆ ವಿಷ್ಣು ಕಾರ್ಸ್ ಅಲ್ಲಿ ಯಾವಾಗಲೂ ಒಂದು 5 ರಿಂದ 6 ರಿಡ್ಸ್ ಸಿಗ್ತಾ ಇತ್ತು. ಈ ಸರಿ ರಿಡ್ಸ್ ಇಲ್ಲ ಅನ್ನೋ ಕಾರಣನೇ ಅದು ಎಲ್ಲ ಸ್ವಲ್ಪ ಈ ದೀಪಾವಳಿ ಹಬ್ಬದಲ್ಲಿ ಸ್ಟಾಕ್ ಖಾಲಿ ಆಗಿದೆ. ಹೊಸ ಸ್ಟಾಕ್ ಬರ್ತಾ ಇದೆ. ಲೆಸ್ ಡ್ರೈವನ್ ವೆಹಿಕಲ್ ಬರ್ತಾ ಇದೆ ರಿಡ್ಸ್. ಅದನ್ನ ಶಾರ್ಟ್ಲಿ ನಾವು ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿಸ್ತೀನಿ. ಇದು 2013 ಮಾಡಲು ಡಿಸೈರು VDI ಡೀಸೆಲ್ ವೇರಿಯಂಟು. 1,40,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು. ಓಕೆ, ಶೋರೂಮ್ ಇಷ್ಟು 1,40,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸಿಂಗಲ್ ಓನರು, ಅಸ್ಸಾಂ ನಂಬರ್ ಇದೆ. ಇದನ್ನ ಕರ್ನಾಟಕ ನಂಬರ್ ಜೊತೆ ನಾನು ಜಸ್ಟ್ 4.25 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 4.25 ಲಕ್ಷಕ್ಕೆ 4,25,000 ರೂಪಾಯಿಗೆ ಇದನ್ನ ಕರ್ನಾಟಕ ನಂಬರ್ ಮಾಡಿ ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರ್ ಮಾಡಿ ಕೊಡ್ತಾ ಇದ್ದೀನಿ ವಿತ್ ಟ್ರಾನ್ಸ್ಫರ್. ಓಕೆ ಸರ್, ಸೂಪರ್ ಸರ್. ಯಾರು ಡಿಸೈರ್ ಬೇಕು ಅನ್ನೋರಿಗೆ ಇವತ್ತು ಹಬ್ಬ ಅಂತಾನೆ ಹೇಳಿ ಸರ್. ಈ ಸಲ ಓಮಿನಿ, ಅಲ್ಲೊಂದು ಈಕೋ ಸರ್. ಇದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಓಕೆ, ಇದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಈ ಸರಿ ಹೇಳ್ತಾ ಇದ್ದೀನಿ, ನಮ್ಮ ಶೋರೂಮ್ನ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಕಾರಣದಲ್ಲಿ ಜಾಗನ ಇನ್ನೊಂದು ಪ್ಲಸ್ ಮಾಡ್ಕೊಂಡ್ವಿ. ಆ ಪ್ಲಸ್ ಮಾಡಿದ ಜಾಗದಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಸ್ ವೆಹಿಕಲ್ನು ಸ್ವಲ್ಪ ಪಾರ್ಕ್ ಅಂಡ್ ಸೇಲ್ ನಿಲ್ಸಿ ನಾವು ಸೇಲ್ ಮಾಡಿಸ್ಕೊಟ್ಟು ಕಸ್ಟಮರ್, ಕೆಲವ್ರು ಹೇಳ್ತಾರೆ ಸರ್ ಕಸ್ಟಮರ್ ಡೀಲರ್ಸ್ ವೆಹಿಕಲ್ ಬೇಡ ನಮಗೆ, ಕಸ್ಟಮರ್ ವೆಹಿಕಲ್ ಇದ್ರೆ ಕೊಡಿಸಿ ಅಂತ. ಹಾಗೆ ಸರ್ ಇದನ್ನ ಬೇಕು ಅಂದ್ರೆ ನೇರವಾಗಿ RC ಓನರ್ ಜೊತೆ ಏನು ನಾನು ಕಸ್ಟಮರ್ ವೆಹಿಕಲ್ ಅಂತ ಏನೆಲ್ಲ ಹೇಳ್ತಾ ಇದ್ದೀನಿ ಪಾರ್ಕ್ ಅಂಡ್ ಸೇಲ್, ಇವೆಲ್ಲ ನೀವು ಬಂದ್ರೆ ಕಸ್ಟಮರ್ ಸೆಲ್ಲರ್ನೇ ಜೊತೆಲಿ ಕೂರಿಸಿ ಇಂಟ್ರಾಕ್ಷನ್ ಮಾಡಿಸಿ ನಿಮ್ಮ ಜೊತೆನೆ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಈಗ ಡೌಟ್ ಇರಬಾರ್ದಲ್ಲ, ಯಾವ್ದೋ ಒಂದು ಡೀಲರ್ ಕಾರ್ನ ತಗೊಬಂದು ಕಸ್ಟಮರ್ ಕಾರ್ ಅಂತ ಹೇಳಕ್ಕಾಗಲ್ಲ ಸರ್. ಅದಿದ್ರೆ ಡೀಲರ್ ಕಾರ್ ಆದ್ರೆ ಡೀಲರ್ ಕಾರ್ ಇರುತ್ತೆ. ಇದು ಕಸ್ಟಮರ್ ವೆಹಿಕಲ್. 2017 ಮಾಡಲು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ವೆಹಿಕಲ್ ಇದು. ಓಮಿನಿ ಜಸ್ಟ್ ಇದು 30,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ತಗೊಂಡಂತವ್ರು ಇದಕ್ಕೆ CNG ಇನ್ಸ್ಟಾಲ್ ಮಾಡಿಸಿ CNG ಅಪ್ರೂವಲ್ ಕೂಡ ಮಾಡಿಸಿದ್ದಾರೆ. CNG ಅಪ್ರೂವಲ್ ಮಾಡಿಸೋದು ಇವತ್ತೊಂದು 50,000 ರಿಂದ 60,000 ರೂಪಾಯಿ ಖರ್ಚು ಬರುತ್ತೆ ಸರ್. ವೆಹಿಕಲ್ ಲೆಸ್ ಡ್ರೈವನ್ ಇದೆ. ಇನ್ನು ಶೋರೂಮ್ ಟೈರ್ ಇಂದ ಬಂದಿದ್ರಲ್ಲಿ 2 ಟೈರ್ ಚೇಂಜ್ ಮಾಡಿದ್ರೆ, 2 ಟೈರ್ ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಈ ವೆಹಿಕಲ್ ನ 3,45,000 ರೂಪಾಯಿ ವಿತ್ CNG ಫಿಟೆಡ್ ವೆಹಿಕಲ್ ಕೋಟ್ ಮಾಡಿದ್ದಾರೆ. ಲಿಟ್ಲ್ ಬಿಟ್ ನೆಗೋಷಿಯಬಲ್. ಕಸ್ಟಮರ್ ಜೊತೆ ಕೂರ್ಸ್ಬೇಕಾದ್ರೆ ಮಾತಾಡಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ಮತ್ತೊಂದು ರಿಡ್ಜೋ
ಸರ್ 2009 ಮಾಡಲ್ ರಿಡ್ಸ್ ಇದು. ಓಕೆ. ಸೆಕೆಂಡ್ ಓನರ್ಶಿಪ್ ಆಗಿದೆ, 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಪೆಟ್ರೋಲ್ LXI ವೇರಿಯಂಟ್. ಇದನ್ನ 2,35,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರು, 5 ವರ್ಷದ ಫಿಟ್ನೆಸ್ ಇದೆ. ನವೆಂಬರ್ ತಿಂಗಳಲ್ಲಿ ಫಿಟ್ನೆಸ್ ಎಕ್ಸ್ಪೈರ್ ಆಗಿರುತ್ತೆ. ಇದನ್ನ NOC ತೆಗಿಸ್ತಾ ಇದೀವಿ. ಓಕೆ. ನೀವು ಇಲ್ಲಿಗೆ ಕರ್ನಾಟಕ ನಂಬರ್ ಮಾಡಿಸಿ ಫಿಟ್ನೆಸ್ 5 ವರ್ಷದ ಫಿಟ್ನೆಸ್ ಜೊತೆ ನಾನು 2,35,000 ರೂಪಾಯಿಗೆ ಇದನ್ನ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಅಂದ್ರಿ ಸರ್ ಇದು? 86 86,000 ಕಿಲೋಮೀಟರ್ ಓಡಿದೆ. ಓಕೆ. ಅನ್ಟಚ್ ಗಾಡಿ ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವಾಗಲೂ ಆಕ್ಸಿಡೆಂಟ್ ಫ್ರೀ, ಫ್ಲಡ್ ಫ್ರೀ ಅನ್ನೋದು ಎಲ್ರಿಗೂ ಗೊತ್ತಿರೋಂತ ವಿಚಾರನೇ. ಹೌದು. ಆದ್ರ ಮಧ್ಯದಲ್ಲಿ ವಿಡಿಯೋ ಮಧ್ಯದಲ್ಲಿ ಹೇಳ್ಬೇಕಾಗಿರೋಂಥದ್ದು ನಮಗೆ ಅನಿವಾರ್ಯ. ಹೌದು ಸರ್, ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಾಗಬೇಕಲ್ಲ. ಹೌದು ಹೌದು. ಓಕೆ. ನೆಕ್ಸ್ಟ್ ಸರ್. ಸರ್ 2008 ಲೋ ಮಾಡಲ್ ಸ್ವಿಫ್ಟ್ ನ ಹುಡುಕ್ತಿರೋರ್ಗೆ ಇವತ್ತು ನಮ್ಮ ಶೋರೂಮ್ ಅಲ್ಲಿ 2 ವೆಹಿಕಲ್ ಇದೆ ಲೋ ಮಾಡಲ್ ಸ್ವಿಫ್ಟ್. ಓಕೆ. ಲೋ ಮಾಡಲ್ ಅಲ್ಲಿ. ಇದು ಫ್ಲಾಶ್ ರೆಡ್ ಕಲರ್ ಅಲ್ಲಿ 2008 ಮಾಡಲ್. ಓಕೆ. ಓನರ್ಶಿಪ್ 3 ಆಗಿದೆ ಸರ್. 3 ಓನರ್ ಆಗಿದೆ. ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ ಈ ವೆಹಿಕಲ್. 2038ನೇ ಇಸ್ವಿವರೆಗೂ ಫಿಟ್ನೆಸ್ ಇದೆ. ಓಕೆ. 2038 ಅದೇಗೆ ಸರ್ ಅದು? ಅದು ಸರ್ ಒಂದ್ ಸರಿ ಹೆಂಗ್ ಬಂದಿರುತ್ತೆ ನಮಗೂ ಗೊತ್ತಿಲ್ಲ. ಕಸ್ಟಮರ್ ಕೊಟ್ಟಿದ್ದಾರೆ, RC ಕಾರ್ಡ್ ಅಲ್ಲಿ ಶೋ ಆಗ್ತಾ ಇದೆ. RC ಕಾರ್ಡ್ ಅಲ್ಲಿ ತೋರಿಸ್ತಾ ಇದೆ. RC ಕಾರ್ಡ್ ಶೋ ಆಗ್ತಾ ಇದೆ. 2038 ವರೆಗೂ ಇದ್ರಲ್ಲಿ ಫಿಟ್ನೆಸ್ ಇದೆ. 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಇದು 1,10,000 ಆ ತರ ಏನೋ ಡ್ರೈವ್ ಆಗಿದೆ. ಬಟ್ ಗಾಡಿ ರನ್ನಿಂಗ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಇದನ್ನ ನಾನು 2,35,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. K09 ನಂಬರ್ ಇದ್ರದ್ದು. ಈಗ ಬಂಪರ್ ಎಲ್ಲ ಹೊಸ ಬಂಪರ್ಸ್ ಹಾಕಿ ಪೇಂಟ್ ಮಾಡಿದ್ವಿ. ಪೇಂಟ್ ಮಾಡೋ ಟೈಮಲ್ಲಿ ನಂಬರ್ ಪ್ಲೇಟ್ ಹಳೇದು ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಹಾಕಿಲ್ಲ. HSRP ಬುಕ್ ಮಾಡಿದೀವಿ. HSRP ಬರ್ತಿದಂಗೆ ಅದನ್ನ ಇನ್ಸ್ಟಾಲ್ ಮಾಡಿಸ್ಕೊಡ್ತೀನಿ. K09 ನಂಬರ್ 2,35,000 ರೂಪಾಯಿ. ಲಾಂಗ್ ಡ್ಯೂರೇಷನ್ ಫಿಟ್ನೆಸ್ ಇರೋಂಥ ವೆಹಿಕಲ್. ಅದು 2038. ಓಕೆ. ಬೈ ಮಿಸ್ ಆಗಿ ಬಂದಿದ್ಯಾ ಏನಾಗಿ ಬಂದಿದೆ ಗೊತ್ತಿಲ್ಲ, ಬಟ್ ಡ್ಯೂರೇಷನ್ ಅಂತ ಇದ್ದೇ ಇರುತ್ತೆ. ಇದೆ. RC ಕಾರ್ಡ್ ಅಲ್ಲಿ ಒಂದ್ಸರಿ ಗೌರ್ಮೆಂಟ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಆಗಿದ್ಮೇಲೆ ನಮ್ದೇನಲ್ಲ ಸರ್, ಅದು RC ಗೌರ್ಮೆಂಟ್ ಇಂದ ಕೊಟ್ಟಿರೋಂಥ RC ಕಾರ್ಡ್ ಅದ್ರಲ್ಲಿ ಇದೆ. ನಾವೇನು ಮಾಡಕ್ ಬರಲ್ಲ. ಮಿಸ್ ಆಗಿ ಕೊಟ್ಟಿದ್ರು ಏನಿಲ್ಲ, ಅದು ಬಂದೇ ಬರುತ್ತೆ ಅಲ್ಲಿಗೆ. ಅದು ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಆಗಿರುತ್ತೆ ಸರ್, ನಾವೇನು ಮಾಡಕ್ಕಾಗಲ್ಲ. ಸರಿ ಸರ್, ತಗೊಳ್ಳೋರ್ಗೆ ಅದೃಷ್ಟ ಬಿಡಿ ಹಾಗಾದ್ರೆ. ಸರ್ ರೆಡ್ಸು. ಸರ್ ರಿಡ್ಸ್ ಒಂದು 2013 ಮಾಡಲ್, 2014. ಓಕೆ. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಇದು. ಟಾಪ್ ಅಂಡ್ ZDI. ZDI. ಓಕೆ. ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುತ್ತೆ ಇದರಲ್ಲಿ. ಹೌದು. ಫುಲ್ಲಿ ಲೋಡೆಡ್ ವೆಹಿಕಲ್. ಇದು ಕೂಡ 83,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಪ್ರೈಸ್ ಬಂದು ಇದು 4,35,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಮಾಡ್ಕೊಡ್ತೀನಿ. 14 ಮಾಡಲ್. ಲೋನ್ ಅಂತ ಬಂದ್ರೆ ಇದಕ್ಕೊಂದು 3 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ. 3 ಲಕ್ಷದವರೆಗೂ ಆರಾಮಾಗಿ ಲೋನ್ ಸಿಗುತ್ತೆ. ಆಕ್ಚುಲಿ ನನ್ನ ಸಬ್ಸ್ಕ್ರೈಬರ್ಗಳ ನೀವು ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನೇ ನಿಮ್ನ ಮಾತಾಡ್ದೇ ಮಾಡ್ತಾ ಇದೀನಿ ಸರ್. ಇಲ್ಲ ಸರ್, ಆದಷ್ಟು ಬೇಗ ಮುಗಿಸೋಣ ವಿಡಿಯೋನ. ಹೌದು ಸರ್. ಇದೊಂದು ಲೆಸ್ ಡ್ರೈವ್ ಬಂದಿದೆ ಸರ್. ಇದನ್ನ ಯಾಕಂದ್ರೆ ನಾವು ವಿಡಿಯೋ ಮಾಡ್ಕೊ ಬರ್ತಾ ಸ್ವಲ್ಪ ಹಿಂದೆ ಬರ್ತವೆ, ಇವಾಗ ಸಿಗ್ತಾ ಇದೆ ಇದು. ಓಕೆ. 20,000 ಕಿಲೋಮೀಟರ್ ಡ್ರೈವ್ ಆಗಿರುವಂತ 2010 ಮಾಡಲು ರಿಡ್ಸ್ ಪೆಟ್ರೋಲ್ VXI ಸಿಂಗಲ್ ಓನರ್ ಇದೆ. 20,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಜಸ್ಟ್ ಇದನ್ನ 275 ಗೆ ನಾನು ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡ್ತೀನಿ ಸರ್. 275 20,000 ಕಿಲೋಮೀಟರ್ ಡ್ರೈವ್ ಆಗಿರೋಂಥ ವೆಹಿಕಲ್. ಓಕೆ. 20,000 ನೋಡಿರುವಂತ ರಿಡ್ಸ್ ಇದು. ನನಗೆ ಫ್ರಂಟ್ ಲುಕ್ ಕೂಡ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡ್ಕೊಳ್ಳೋಣ. ಯಾರಾದ್ರೂ ಕಡಿಮೆ ಓಡಿರುವಂತ ರಿಡ್ಸ್ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ಅವ್ರು ಖುಷಿ ಆಗೇ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಕಡಿಮೆ ಓಡಿರೋದು ಬೇರೆ ಕಡೆ ಎಲ್ಲ ಸಿಗುತ್ತೆ ಕೆಲವೊಂದ್ಸಲ, ಬಟ್ ಅದು ಸಮ್ಟೈಮ್ಸ್ ರೇರ್ ಅಂತಾನೆ ಹೇಳ್ಬೋದು. ಬಟ್ ವಿಷ್ಣು ಕಾರ್ಸಲ್ಲಿ ಆಲ್ವೇಸ್ ಎನಿ ಟೈಮ್ ಕಡಿಮೆ ಓಡಿರೋದಂತ ಇದ್ದೇ ಇರುತ್ತೆ. ಹೌದು ಸರ್. ಓಕೆ. ಇನ್ನೆರಡು ರಿಡ್ಸ್ ಟ್ರಾನ್ಸಿಟ್ ಇದೆ ಸರ್. ಅದು ಒಂದ್ ವೆಹಿಕಲ್ ಲೋ ಮೈಲೇಜ್ ಇದೆ, ಒಂದ್ ವೆಹಿಕಲ್ 50,000 ಕಿಲೋಮೀಟರ್ ಓಡಿದೆ. ಅದು ಎರಡು ಕೂಡ ಸಿಲ್ವರ್ ಕಲರ್ದು. ಅದು ಕಂಪ್ಲೀಟ್ ಡೀಟೇಲ್ ನಾನು ಮುಂಚೆ ಹೇಳ್ದಾಗೆ ಲಾಸ್ಟ್ ಅಲ್ಲಿ ಇನ್ನೊಂದ್ಸರಿ ವಿಡಿಯೋದಲ್ಲಿ ಡೀಟೇಲ್ ಹೇಳ್ತೀನಿ ಅದ್ರದ್ದು. ಇದು 17 ಮಾಡಲು ಡೀಸೆಲ್ ಬಲೆನೋ. ಓಕೆ. ಡೀಸೆಲ್ ಬಲೆನೋ. ಮಾರ್ಕೆಟ್ ಅಲ್ಲಿ ಇವತ್ತು ಡೀಸೆಲ್ ಬಲೆನೋ, ಡೀಸೆಲ್ ಸ್ವಿಫ್ಟ್ ರೀಸೆಂಟ್ ಮಾಡಲ್ಸ್ ಹುಡ್ಕೋದು ತುಂಬಾ ಕಷ್ಟ ಆಗಿದೆ. ಹೌದು. ಯಾಕೆಂದ್ರೆ ಈ ವೆಹಿಕಲ್ಗಳು ಡೀಸೆಲ್ದು ಸ್ಟಾಪ್ ಆದ್ಮೇಲೆ ಇದ್ರದ್ದು ಬೇಡಿಕೆ ಜಾಸ್ತಿ ಆಗಿದೆ. ಗಾಡಿ ಇಟ್ಕೊಂಡ್ರು ಸೇಲ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಮೈಲೇಜ್ ಬರೋದಕ್ಕೆ. ಅಪ್ ಟು 25 ಕಿಲೋಮೀಟರ್ಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಬಲೆನೋದಲ್ಲಿ. ಈ ವೆಹಿಕಲ್ 17 ಮಾಡಲು 56,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇದರಲ್ಲಿ ಎಲ್ಲೂ ಕೂಡ ರೀಪೇಂಟ್ ಆಗಿಲ್ಲ, ಎಲ್ಲ ಫ್ಯಾಕ್ಟ್ರಿ ಪೇಂಟ್ ಅಲ್ಲಿ ಇದೆ ವೆಹಿಕಲ್. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಲ್ಲಿ ಇದೆ. AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗು, ABS ಬರುತ್ತೆ ಈ ವೆಹಿಕಲ್ ಅಲ್ಲಿ. ಈ ವೆಹಿಕಲ್ ನಾನು 6,35,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡಿಸ್ಕೊಡ್ತೀನಿ ಸರ್. 635. ಇದು ಯಾವ್ದು ಸರ್? ಇದು ವೇರಿಯಂಟ್ ಡೆಲ್ಟಾನಾ? ಇದು ಡೆಲ್ಟಾ ವೇರಿಯಂಟ್. ಇವತ್ತು ಮಾತ್ರ 3 ಬಲೆನೋ ಏನು ಹೇಳ್ತೇನೆ ಡೀಟೇಲ್ಸ್ ಎಲ್ಲವೂ ಕೂಡ ಡೆಲ್ಟಾ ವೇರಿಯಂಟೇನೆ. ಓಕೆ. ಡೆಲ್ಟಾ ವೇರಿಯಂಟ್ ಇರುತ್ತೆ. ಡೀಸೆಲ್ ಇನ್ನೊಂದು ಲೋ ಮಾಡಲ್ ಸ್ವಿಫ್ಟ್ ತೋರಿಸ್ಬಿಡೋಣ ಸರ್. ಯಾಕಂದ್ರೆ ಈಗ ಹಿಂದೆ ಅಷ್ಟೇ ರೆಡ್ ಕಲರ್ ತೋರಿಸ್ತಿದ್ವಿ, ಅದ್ರ ಮಧ್ಯದಲ್ಲಿ ಇದನ್ನ ಬ್ಯಾಕ್ ಟು ಬ್ಯಾಕ್ ತೋರಿಸ್ಬಿಟ್ರೆ ಜನಕ್ಕೆ ಇದನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹೌದು. ಇದು ಕೂಡ 2008 ಮಾಡಲು ಸೆಕೆಂಡ್ ಓನರ್. ಓಕೆ. 60,000 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡಿ 60,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇದು ಕೂಡ VXI. AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಒಳಗಡೆ ಆರ್ಟ್ ಲೆದರ್ ಸೀಟ್ ಕವರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಈ ವೆಹಿಕಲ್ ನಾನು 2,15,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕನ್ವರ್ಷನ್ ಮಾಡಿ ಕೊಡ್ತಾ ಇದ್ದೀನಿ. 2,15ಕ್ಕೆ. 2008 ಮಾಡಲು ಸ್ವಿಫ್ಟ್ ಫಿಟ್ನೆಸ್ ರಿನ್ಯೂವಲ್ ಆಗಿದೆ. 2028 ವರೆಗೂ ಫಿಟ್ನೆಸ್ ಇದೆ ಈ ವೆಹಿಕಲ್ ಅಲ್ಲಿ. 2,15,000 ರೂಪಾಯಿವರೆಗೂ ಇದನ್ನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಸರಿ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ಈಗ ಸಡನ್ ಮಾಡ್ಬೋಣ ಸರ್. ಇದ್ರ ಬ್ಯಾಕ್ ಟು ಬ್ಯಾಕ್ ಇಲ್ಲೊಂದು 3 ಸಡನ್ ವೆಹಿಕಲ್ಸ್ ಇದಾವೆ. ಓಕೆ. ಹುಂಡೈನಲ್ಲಿದೆ, ಮಾರುತಿನಲ್ಲಿದೆ, ಟೊಯೋಟಾದಲ್ಲಿದೆ. ಈ 3 ವೆಹಿಕಲ್ ಮುಗಿಸ್ಬಿಡೋಣ. ವರ್ಣ. ಓಕೆ. ಹೇಳಿ ಸರ್.
ಸರ್ 2011 ಮಾಡಲ್ ವರ್ನಾ ಫ್ಲೂಡಿಕ್ ಇದು EXI ವೇರಿಯಂಟ್ 1.6 ಇಂಜಿನ್ ಬರ್ತದೆ. ಇದರಲ್ಲಿ 52,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲ್ಸ್, ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇಷ್ಟು ಬರ್ತದೆ. ಅಲೈವಿಲ್ ಇರೋದಿಲ್ಲ ವೆಹಿಕಲ್ EXI ಆಗಿರೋದ್ರಿಂದ. SX ಅಲ್ಲಿ ಅಲೈವಿಲ್ ಬರುತ್ತೆ. ಈ ವೆಹಿಕಲ್ ನಾನು 3,85,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. 385 ಸಿಂಗಲ್ ಓನರ್, 52,000 ಡೀಸೆಲ್ ವರ್ನ. ಓಕೆ, ಮೈಲೇಜ್ ಎಲ್ಲ ಸರ್? ಮೈಲೇಜ್ ಅಪ್ ಟು 20 ಸರ್. 15 ಸಿಟಿಲ್ ಸಿಗುತ್ತೆ ನಿಮಗೆ. ಹೈವೇನಲ್ಲೆಲ್ಲ 20 ಆರಾಮಾಗಿ ಬರುತ್ತೆ. 20 ಆರಾಮಾಗಿ ಸಿಗುತ್ತೆ. ಓಕೆ, ಮತ್ತೊಂದು ಸರ್ ಸೆಡನ್ ಡಿಸೈರ್. ಮತ್ತೊಂದು ಸಡನ್ ಡಿಸೈರು 2015 ಮಾಡಲು. ಇದೊಂದು ಸ್ಪೆಷಲ್ ಕಲರ್ ಸರ್. ಸ್ವಲ್ಪ ಈಗ ಬ್ರೌನ್ ಅಲ್ಲ, ಈ ಕಡೆ ಗ್ರೇನ್ ಅಲ್ಲ, ಆತರ ಒಂದು ಲಿಮಿಟೆಡ್ ಎಡಿಷನ್ ಕಲರ್ ತರ ಇದೆ ಕಲರ್ ಇದು. ಓಕೆ, ಇದು ಕೂಡ ಫ್ಯಾಕ್ಟರಿ ಪೇಂಟ್ ಅಲ್ಲಿ ಇದೆ. ಎಲ್ಲೂ ಕೂಡ ರೀಪೇಂಟ್ಸ್ ಆಗಿಲ್ಲ. ಯಾವುದೇ ಬಂಪರ್ ಆಗಿರಲಿ, ಯಾವುದೇ ಒಂದು ಪ್ಯಾನಲ್ಸ್ ಆಗಲಿ ರೀಪೇಂಟ್ ಆಗಿಲ್ಲ. ವೆಹಿಕಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಜಸ್ಟ್ 39,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು 15 ಮಾಡಲ್ ಅಲ್ಲಿ. 39,000. ಓಕೆ, 39,000 ಡ್ರಿವನ್ ಅಂದ್ರೆ ಮತ್ತೊಂದು ಲೆಸ್ ಡ್ರಿವನ್ ವೆಹಿಕಲ್. ಓಕೆ, ಇದು ಕೂಡ ನೋಡಬಹುದು. ಫ್ರಂಟ್ ಅಲ್ಲಿ ನೀವು ಬಂಪರ್ಸ್ ಎಲ್ಲ ನೋಡಿದ್ರೆ ಫೇಸ್ ಲಿಫ್ಟ್ ಶೇಪ್ ಇಂದ ಬಂದಿರೋದು. ಗ್ರಿಲ್ಸ್ ಎಲ್ಲ ನೋಡಿದ್ರೆ ಕ್ರೋಮ್ ಗ್ರಿಲ್ಸ್ ಲೇಟೆಸ್ಟ್ ಶೇಪ್ ಇಂದ ಇದು. ಓಕೆ, ಈ ವೆಹಿಕಲ್ ನಾನು 4,95,000ಕ್ಕೆ ನಾನು ಕರ್ನಾಟಕ ನಂಬರ್ ಮಾಡಿಸಿ ಕೊಡ್ತೀನಿ ಸರ್. 15 ಮಾಡಲು ಜಸ್ಟ್ 39,000 VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಇದೆ. 495ಕ್ಕೆ ನಾನು ಕನ್ವರ್ಷನ್ ಮಾಡ್ಕೊಡ್ತೀನಿ. ಓಕೆ, 495, 4,95,000ಕ್ಕೆ. ಓಕೆ ಸರ್, ಮತ್ತೊಂದು ETS ಸರ್. ETS 2011 ಮಾಡಲು ಸರ್. ಇದು ಟಾಪ್ ಎಂಡ್ ಪೆಟ್ರೋಲ್ ಇದು. ಓಕೆ, ನೋಡ್ತಾ ಇದ್ದೀರಾ ಟಾಪ್ ಎಂಡ್ ಅಲ್ಲಿ ನಿಮಗೆ ಎಲ್ಲ ಆಗ್ಲೇ ನಾನು ETS ಲಿವರ್ ಡೀಟೇಲ್ ಹೇಳಬೇಕಾದ್ರೆ ಹೇಳಿದ್ದೆ ಪ್ಯಾಕೇಜ್. ಅದೇ ತರ ಪ್ಯಾಕೇಜ್ ಬರುತ್ತೆ. ಇದು ಸಡನ್ ವೇರಿಯಂಟ್ ಆಗುತ್ತೆ. 2011 ಮಾಡಲು. ಜಸ್ಟ್ ಇದು 38,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 38,000, 38,000 ಡ್ರಿವನ್. ಓಕೆ, ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ETSಗೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇದೆ ಸರ್ ಇತ್ತೀಚೆಗೆ. ಈಗ ನಾನು ಹಿಂದೆ ತೋರಿಸಿದ್ದು ಡೀಸೆಲ್ ವೆಹಿಕಲ್ 13 ಮಾಡಲು. ಇದು ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಅಲ್ಲಿ ನಿಮಗೆ 15ರಿಂದ 18 ಕಿಲೋಮೀಟರ್ ಅಪ್ ಟು 20 ಕಿಲೋಮೀಟರ್ ಮೇಲೆ ತಗೊಳ್ಳೋರು ಇದ್ದಾರೆ. 15ರಿಂದ 18 ಕಿಲೋಮೀಟರ್ ಅಂತೂ ಅವರೇಜ್ ಗ್ಯಾರಂಟಿ ಬಂದೇ ಬರುತ್ತೆ. ಈ ವೆಹಿಕಲ್ ನಾನು 3,50,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡಿಸಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದೀನಿ. 350. ಓಕೆ, 3,50,000ಗೆ. ಓಕೆ, ಅದು ಕೂಡ ಕಡಿಮೆ ಓಡಿರುವಂಥದ್ದು. ನೆಕ್ಸ್ಟ್ ಸರ್ ವ್ಯಾಗನರ್ ಇದೇ ಶೇಪಲ್ಲಿ ನಾವು ಹಿಂದೆ ತೋರಿಸಿದ 2016 ಮಾಡಲು. ಓಕೆ ಸರ್, ನಮಗೆ ಬಡ್ಜೆಟ್ ಅಷ್ಟು 4 ಲಕ್ಷದವರೆಗೂ ಬಡ್ಜೆಟ್ ಇಲ್ಲ ಸರ್. ಸ್ವಲ್ಪ ಬಡ್ಜೆಟ್ ಕಡಿಮೆ ಇರಬೇಕು, ಶೇಪ್ ಅದೇ ತರ ಶೇಪ್ ಇರಬೇಕು ಅನ್ನೋರಿಗೆ 2010ರಿಂದ 2010 ಈ ಶೇಪ್ ಸ್ಟಾರ್ಟ್ ಆಗಿದ್ದು. ಓಕೆ, ಇದು 2010 ವೆಹಿಕಲ್. ಮೈನರ್ ಸ್ಕ್ರಾಚಸ್ ಇದೆ ಸರ್. ಮೈನರ್ ಸ್ಕ್ರಾಚಸ್ ಇದ್ರು ನಾನು ಇದನ್ನ ರೀಪೇಂಟ್ ಯಾಕೆ ಮಾಡ್ಸೋಲ್ಲ ಅಂದ್ರೆ ರೀಪೇಂಟ್ ಆಯ್ತು ಅಂತ ಅದನ್ನ ಮಾರ್ಕ್ ಮಾಡ್ತಾರೆ ಜನ ಬಂದಾಗ. ಅದಕ್ಕೆ ಮಾಡಿಸಿಲ್ಲ. 16,500 ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು. 16,500 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸಿಂಗಲ್ ಓನರ್. 2 ಬ್ರಾಂಡ್ ನ್ಯೂ ಟೈರ್ ಆಗಿ ಫ್ರಂಟ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಇನ್ನೆಲ್ಲ 3 ಟೈರ್ ಕೂಡ ಫ್ಯಾಕ್ಟರಿ ಟೈರ್ಸ್ ಎಲ್ಲ ಇದೆ. ಇದು VXI ವೇರಿಯಂಟ್. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್ ಬರುವಂತ ವೆಹಿಕಲ್. 2,60,000 ಕಿಲೋಮೀಟರ್, 2,60,000 ರೂಪಾಯಿಗೆ ನಾನು ಕರ್ನಾಟಕ ನಂಬರ್ ಆಗಿ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. 260. ಓಕೆ, 2,60,000ಗೆ. ಓಕೆ ಸರ್, ನೆಕ್ಸ್ಟ್ ಸರ್ ಸೆಲೆರಿಯೋ. ಇದೇ ಬಡ್ಜೆಟ್ ಅಲ್ಲಿ ಹುಂಡೈ ಕಂಪ್ನಿ ತೋರಿಸ್ಬಿಟ್ಟಣ ಸರ್. ಒಂದು ಹೇಳಿ ಸರ್. ಸೇಮ್ ಬಡ್ಜೆಟ್. 2010 ವ್ಯಾಗನರ್ ಇದೆ. 2010 ಹುಂಡೈ i10 ಇದೆ. ಇದು ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್. ಮಾರುತಿನಲ್ಲೂ 260, ಹುಂಡೈಯಲ್ಲೂ 260. ಎರಡು ಕೂಡ ನ್ಯೂ ಶೇಪ್. ಎರಡು ಕೂಡ 2010 ನಲ್ಲಿ ಫೇಸ್ ಲಿಫ್ಟ್. ಓಕೆ, ಫೇಸ್ ಲಿಫ್ಟ್ ವೇರಿಯಂಟ್ ಇದು. ಓಕೆ, 16,000 ಓಡಿದೆ. ಅದು 16 ಓಡಿದೆ. ಇದು 60 ಓಡಿದೆ. 60 ಓಡಿದೆ. ಓಕೆ, ಅದು 16, ಇದು 60. ಓಕೆ, 16, 60. ಪ್ರೈಸ್ 260. ಓಕೆ, ಎರಡಲ್ಲಿ ಯಾವ್ದು ಬೇಕು ಅವರೇ ಚೂಸ್ ಮಾಡ್ಕೋಬಹುದು. ಹೌದು ಸರ್. ಹುಂಡೈ ಬೇಕಾ ಮಾರುತಿ ಬೇಕಾ ಅವರೇ ಚೂಸ್ ಮಾಡ್ಕೋಬಹುದು. ಓಕೆ, ಸರಿ ಸರ್. ನೆಕ್ಸ್ಟ್ ಸರ್ ಸೆಲೆರಿಯೋ. ಸೆಲೆರಿಯೋ ಇಲ್ಲೊಂದು ಬಿಟ್ಬಿಟ್ಟಲ್ಲ ಸರ್. ಹೌದು, KA03 ಬ್ಯಾಂಗ್ಳೂರ್ ಸರ್. ಇದು AMT ವರ್ಷನ್ ಸರ್. ಇದು AMT ಆಟೋಮೆಟಿಕ್. 2016 ಮಾಡಲು ಆಟೋ ಗೇರ್ ಶಿಫ್ಟ್ ಇರುವಂತ ವೆಹಿಕಲ್. 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ PDF ಅಲ್ಲಿ ನನ್ನ ಹತ್ರ ಇದೆ. ಸರ್ವಿಸ್ ಹಿಸ್ಟ್ರಿ ನಾನು ಪ್ರೊವೈಡ್ ಮಾಡ್ತೀನಿ. ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರೀಸ್ ಇಲ್ಲ. ಮೈನರ್ ಒಂದು ಬಂಪರ್ ಚೇಂಜ್ ಆಗಿರೋದು, ಫ್ರಂಟ್ ಅಲ್ಲಿ ಒಂದು ಬಂಪರ್ ಚೇಂಜ್ ಆಗಿರೋ ಹಿಸ್ಟ್ರಿ ಇದೆ. ಅದು ಕಲರ್ ಚೇಂಜ್ ಇರೋದು ಫೋಟೋದಲ್ಲಿ, ವಿಡಿಯೋದಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಈ ವೆಹಿಕಲ್ ನಾನು 385ಗೆ ವಿತ್ ಟ್ರಾನ್ಸ್ಫರ್ ಚೇಂಜ್ ಮಾಡ್ಕೊಡ್ತೀನಿ. 385ಗೆ ಚೇಂಜ್ ಮಾಡ್ಕೊಡ್ತೀನಿ. ಓಕೆ, 3,85,000ಗೆ ವಿತ್ ಟ್ರಾನ್ಸ್ಫರ್ ಸಿಗುತ್ತೆ. ಅದು ಕೂಡ ಸೆಲೆರಿಯೋ ಆಟೋಮೆಟಿಕ್. ಸರ್, ಇದು ಮೈಲೇಜ್ ಅಪ್ ಟು ನಿಮಗೆ ಲಾಂಗ್ ಡ್ರೈವ್ ಅಲ್ಲಿ 20 ವರೆಗೂ ಇದೆ. ಸಿಟಿ ಒಳಗಡೆ 14 to 15 ಸಿಗುತ್ತೆ. ಓಕೆ, ಏನು ಹೇಳಿದ್ರಿ ಸರ್ ಲೋನ್? ಹೇಳಿ ಸರ್. 3 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. 3 ಲಕ್ಷವರೆಗೂ ಲೋನ್ ಆಗುತ್ತೆ. ಸರ್, ಈಗ ಡಸ್ಟರು. ಸರ್, ಈ ಡಸ್ಟರು ನಮ್ದು ಲಾಸ್ಟ್ ವಿಡಿಯೋದಲ್ಲೂ ಇತ್ತು. ಆಕ್ಚುಲಿ ನಾನು ಈ ಸರಿನೇ ಎಲ್ರಿಗೂ ಯಾವ್ದು ಕಸ್ಟಮರ್ ವೆಹಿಕಲ್ ಅನ್ನೋದನ್ನ ನಾನು ಈ ಸರಿ ಪಿಚ್ ಮಾಡಿ ಹೇಳ್ತಿರೋದು. ಇದು ಕೂಡ ಕಸ್ಟಮರ್ದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಈ ಕಸ್ಟಮರ್ದು ಈಗ ಆಲ್ರೆಡಿ ಫಾರ್ಚುನರ್ ಬುಕ್ ಮಾಡಿದ್ರು. ಫಾರ್ಚುನರ್ ಬಂದ್ಬಿಟ್ಟಿದೆ. ಲಾಸ್ಟ್ ಟೈಮ್ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. 5.5 ಲಕ್ಷ ಇತ್ತು. ನಾನು 5.5 ಲಕ್ಷ ಹೇಳಿದ್ದೆ ವಿಡಿಯೋದಲ್ಲಿ. ಈ ಸರಿ ಅವ್ರ ಗಾಡಿ ಬಂದಿದೆ. ಲೋಯೆಸ್ಟ್ ಪ್ರೈಸ್ ಅಂದ್ರೆ ಲೋಯೆಸ್ಟ್ ಪ್ರೈಸಿಗೆ ಅವರು ಮಾರ್ಜಿನ್ ಅವರೇ ಹೇಳ್ಬಿಟ್ಟಿದ್ದಾರೆ. ಸರ್, ಈ ಪ್ರೈಸ್ ಕೊಟ್ಬಿಡಿ, ನನಗೆ ಡಿಸ್ಪಸ್ ಮಾಡಿ, ನಾನು ಹೊಸ ಗಾಡಿ ಡೆಲಿವರಿ ತಗೋಬೇಕು ಅಂತೇಳಿ
4,80,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇದು 2015 ಮಾಡಲು, ಸೆಕೆಂಡ್ ಓನರು, 85 PS ಡಸ್ಟರ್. ಓಕೆ, 480ಕ್ಕೆ 480ಕ್ಕೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. ಓಡಿರೋ ಸರ್ ಇದು 82,000. 82,000. 85 110 ಸರ್? 85 PS ಅಲ್ಲಿ RXL, AC, ಪವರ್ ಸ್ಟೇರಿಂಗು, 4 ಡೋರ್, ಪವರ್ ವಿಂಡೋ, ರಿಯರ್ ವೈಫರ್, ಡಿಫಾಗರು, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗು, ABS. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಾರಿಗೆ ನಾವು ತೋರಿಸಿಲ್ಲ, ಯಾಕಪ್ಪ ಅಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಪ್ರೈಸ್ ಅಂತ ಹೇಳಿದ್ದಾರೆ ನಿಮಗೆ. ವಿತ್ ಕರ್ನಾಟಕ ನಂಬರ್ ಅಲ್ಲ ಇದು? ವಿತ್ ಕರ್ನಾಟಕ ನಂಬರು. ಜಸ್ಟ್ 4 ಲಕ್ಷದ ಸ್ವಿಫ್ಟ್ ಬರಲ್ಲ ಸರ್, ರಿಡ್ಸು ಬರಲ್ಲ. ಹೌದು, i20 ಬರಲ್ಲ ಆ ಪ್ರೈಸ್ ಅಲ್ಲಿ. ಯಾಕಂದ್ರೆ ಕಸ್ಟಮರ್ಗೆ ಅಪ್ರೂವಲ್ ಅವ್ರ ಪ್ರೈಸ್ ಕೊಟ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಸರ್. ಈಗ ಕಸ್ಟಮರ್ 480ಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ವಿಡಿಯೋದಲ್ಲ ಮತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಆಗಿರೋದ್ರಿಂದ ಕಸ್ಟಮರ್ ಏನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನೇ ಹೇಳ್ಬೋದು. ಈಗ 480ಕ್ಕೆ ಅವ್ರು ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ, 480ಕ್ಕೆ ಯಾರು ರೆಜಿಸ್ಟರ್ ತಗೋಬೇಕು ಅನ್ನೋ ಆಸೆ ಇದ್ರೆ, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು, ಗಾಡಿ ರನ್ನಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ಫೈನಲಿ ವಿಷ್ಣು ಕಾರ್ಸಲ್ಲಿ ನಿಮ್ಗೆ ಏನೇನು ಸ್ಟಾಕ್ಸ್ ಬೇಕಿತ್ತು ಪ್ರತಿಯೊಂದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲರಿಗೂ ಇವತ್ತು ಶ್ರೀ ವಿಷ್ಣು ಕಾರ್ಸಲ್ಲಿ ಅವೈಲಬಿಲಿಟಿ ಇರೋಂಥ ಒಂದು ವೆಹಿಕಲ್ನ ಡೀಟೇಲ್ಸನ್ನು ನಮ್ಮ ಕೈಲಿ ಆದಷ್ಟು ಸಂಕ್ಷಿಪ್ತವಾಗಿ ತೋರಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ನಿಮಗೇನಾದರೂ ವೆಹಿಕಲ್ದು ಫೋಟೋಸು ಮತ್ತು ಇನ್ನೂ ಅದರದ್ದು ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ನಿಮಗೇನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನಿಮ್ಮ ಮೇಲೆ ಕಾಣಿಸ್ತಾ ಇರೋವಂಥ ಒಂದು ನಂಬರ್ ಇದೆಯಲ್ಲ, ಇದ್ರದ್ದು ಕ್ಯಾಟ್ಲಾಗ್ ನೀವು ನಂಬರ್ ಸೇವ್ ಮಾಡಿ. ಆ ಕ್ಯಾಟ್ಲಾಗ್ ಒಳಗಡೆ ನೀವು ಬಂದರೆ ನಿಮಗೆ ಎಲ್ಲ ವೆಹಿಕಲ್ಸು ಡೀಟೇಲ್ಸ್ ಸಿಗುತ್ತೆ. 7795887087 ಈ ಮೇಲ್ ಕಾಣ್ತಿರೋಂಥ ನಂಬರ್ಗೆ ನೀವೆಲ್ಲ ಮೇಲ್ ಕಾಣಿಸ್ತಿರೋ ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅದ್ರಲ್ಲಿ ಕ್ಯಾಟ್ಲಾಗಲ್ಲಿ ನಮ್ಮ ಶೋರೂಮಲ್ಲಿ ಅವೈಲಬಿಲಿಟಿ ಇರೋಂಥ ಎಲ್ಲ ವೆಹಿಕಲ್ಸ್ ಮ್ಯಾಕ್ಸಿಮಮ್ ಆಗಿ ನಾವು ಪೋಸ್ಟ್ ಮಾಡಿದ್ದೀವಿ. ಆ ಫೋಟೋಸು ಕೂಡ ನೀವು ಅಲ್ಲೇ ಸೇವ್ ಮಾಡ್ಕೋಬೋದು. ಇಲ್ಲಾಂದ್ರೆ ಕೂಡ ನೀವು ನನಗೆ ಕಾಲ್ ಮಾಡಿದರೆ ನಾನು ಅದನ್ನು ಲಿಂಕ್ನ ಕಳಿಸ್ಕೊಡ್ತೀನಿ. ಆ ಲಿಂಕಲ್ಲಿ ನೀವು ಎಲ್ಲ ವೆಹಿಕಲ್ಸ್ದು ಡೀಟೇಲ್ಸ್ ತೊಗೋಬೋದು. ಓಕೆ ಸರ್, ನೋಡೋಣ ಸರ್. ಇವತ್ತಿನ ಒಂದು ಸ್ಟಾಕ್ಸ್ ಏನಿದೆ ಎಲ್ಲನೂ ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಸರ್, ಈಗ ನಾನು ಫಸ್ಟ್ ಹೇಳ್ದಂಗೆ ಲೋ ಮಾರ್ಜಿನ್ ಸೇಲ್ ಅಂತಾನೆ ಮಾಡ್ತಾ ಇದೀವಿ. ಈ ತರ ಪ್ರೈಸ್ ಅಲ್ಲಿ ಮುಂಚೆ ನಾವು ಯಾವಾಗಲೂ ಕೊಡಕ್ ಚಾನ್ಸ್ ಇರಲಿಲ್ಲ, ಇವಾಗಲೂ ಚಾನ್ಸ್ ಬರಲ್ಲ. ಈ ಕೆಲವೊಂದು ವೆಹಿಕಲ್ ಅಲ್ಲಿ ನಮಗೆ ಪ್ರಾಫಿಟ್ ಇಲ್ಲದೇ ನಮಗೆ ಲಾಸ್ ಕೂಡ ಆಗ್ತಾ ಇದೆ. ಆ ಲಾಸನ್ನ ನಾವು ರಿಕವರಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇರೆ ತರದಲ್ಲಿ ಭಗವಂತ ಅವಕಾಶ ಕೊಡ್ಬೋದು. ಬಟ್ ಇವತ್ತು ನಮಗೆ ಕಸ್ಟಮರ್ಸ್ಗೆ ಕಡಿಮೆ ಪ್ರೈಸಲ್ಲಿ ಕೊಡೋ, ಯಾಕೆಂದ್ರೆ ಆಫ್ಟರ್ ಕೋವಿಡ್ ಬಂದ ಮೇಲೆ ವೆಹಿಕಲ್ ಯೂಸ್ಡ್ ಕಾರ್ದು ಸೇಲಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಹೈಕ್ ಆಗಿ ಹೋಗಿದ್ದು. ಅದಕ್ಕೂ ಮುಂಚೆ ವೆಹಿಕಲ್ ಪ್ರೈಸ್ ಈ ಥರ ಇರ್ತಿರ್ಲಿಲ್ಲ. ಡಿಫ್ರೆನ್ಸ್ ತುಂಬ ಚೆನ್ನಾಗಿರ್ತಾ ಇತ್ತು. ಹೊಸ ವೆಹಿಕಲ್ಗೂ ಹಳೆ ವೆಹಿಕಲ್ಗೂ ಕಂಪ್ಯಾರಿಸನ್ ಮಾಡಿದ್ರೆ ಅದ್ರ ಡಿಪ್ರಿಷಿಯೇಷನ್ ಪ್ರೈಸ್ ಏನು ಬೇಕೋ ಅದು ಇರ್ತಾ ಇತ್ತು. ಆಫ್ಟರ್ ಕೋವಿಡ್ ಏನಾಯಿತು, ಯೂಸ್ಡ್ ಕಾರ್ ಮಾರ್ಕೆಟ್ ಬೂಮ್ ಆಯಿತು. ಹೊಸ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಕಡಿಮೆ ಪ್ರೊಡಕ್ಷನ್ ಆಗ್ತಾ ಇತ್ತು. ಅವಾಗ ಯೂಸ್ಡ್ ಕಾರ್ ಕಡೆ ಜನ ಜಾಸ್ತಿ ಒಲವು ತೋರಿಸಿದ್ರು. ಯಾವಾಗ ಸೋರ್ಸಸ್ ಬೇಕು ಅಂತ ಜಾಸ್ತಿ ಆಗ್ತದೋ ಅವಾಗ ಬೇಡಿಕೆ ಜಾಸ್ತಿ ಆಯಿತು ಅಂತ ಅರ್ಥನೇ. ಅವಾಗ ಅದನ್ನು ಮಧ್ಯದಲ್ಲಿರೋ ಕಸ್ಟಮರ್ಸ್ ಆಗಿರ್ಬೋದು, ಸೇಲ್ ಮಾಡೋಂಥ, ಇಲ್ಲ ಮಧ್ಯದಲ್ಲಿ ನಮ್ಮ ಥರ ಒಂದು ಡೀಲರ್ಶಿಪ್ ಆಗಿರ್ಬೋದು, ಎಲ್ಲರೂ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಪ್ರೈಸ್ನ ಹೈಕ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಹೇಗೆ ತಗೊಳ್ಳೋರಿಗೆ, ಬೈ ಮಾಡೋರಿಗೆ ಎಷ್ಟು ಪ್ಲಾಟ್ಫಾರ್ಮ್ಸ್ ಇದೆ, ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡ್ತೀರಾ, OLX ಅಲ್ಲಿ ಚೆಕ್ ಮಾಡ್ತೀರಾ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಚೆಕ್ ಮಾಡ್ತೀರಾ, Cars24 ಚೆಕ್ ಮಾಡ್ತೀರಾ, ಸ್ಪಿನ್ನಿ ಚೆಕ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಎಲ್ಲ ಹಂಗೆ ಸೇಲ್ ಮಾಡೋರು ಕೂಡ ಅದೇ ಥರ ಎಲ್ಲ ಚೆಕ್ ಮಾಡೇ ಯಾರು ಮ್ಯಾಕ್ಸಿಮಮ್ ಪ್ರೈಸ್ ಕೋಟ್ ಮಾಡ್ತಾರೆ ಅವ್ರಿಗೆ ವೆಹಿಕಲ್ ಕೊಡೋದು. ಹಾಗಾಗಿ ಅದರಲ್ಲಿ ಡೀಲರ್ಸ್ ಮಾರ್ಜಿನ್ ಈಗ ತುಂಬ ಕಡಿಮೆ ಆಗಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ವೆಹಿಕಲ್ ಸೇಲ್ ಮಾಡೋದು ಜಾಸ್ತಿ ಬಂತು, ಅದೇ ಥರ ಡೀಲರ್ಸ್ ಮಾರ್ಜಿನ್ ತುಂಬ ಕಡಿಮೆ ಆಗಿರುತ್ತೆ. ಕೆಲವರು ಕಮೆಂಟ್ ಮಾಡ್ತಾರೆ, ಸರ್ ಪ್ರೈಸ್ ತುಂಬ ಜಾಸ್ತಿ ಇದೆ, ಓವರ್ ಪ್ರೈಸ್ ಅಂತ. ವೆಹಿಕಲ್ ಅವೈಲಬಿಲಿಟಿ ನಮ್ಗೆ ಹೇಗಿರುತ್ತೋ ಅದ್ರ ಮೇಲೆ ಸರ್ ನಾವು ಮಾಡೋಕ್ಕಾಗೋದು. ಎಲ್ರಿಗೂ ಒಂದು ಲಿಟ್ಲು ಮಾರ್ಜಿನ್ ಅಂತಲೇ ಇರುತ್ತೆ. ಯಾರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಕೆ ನನ್ನ ಗಾಡಿ ಆಗಲ್ಲ. ಚಿಕ್ಕ ಗಾಡಿಗಳಲ್ಲಿ ಎಲ್ಲ 1000ದಲ್ಲೇ ಸಂಪಾದನೆ ಮಾಡೋದು. ವೆಹಿಕಲ್ನ ತೊಗೋಬೇಕಾದ್ರೆ ಕಡಿಮೆ ಸಿಕ್ಕಿದ್ರೆ ನಾವು ಕಡಿಮೆ ಸೇಲ್ ಮಾಡ್ಬೋದು. ಈಗ ಸೇಲ್ ಮಾಡೋರು 4-5 ಕಡೆ ವಿಚಾರಿಸಿ ಯಾರು ಎಷ್ಟು ಕೊಟೇಶನ್ ಕೊಡ್ತಾರೋ ಅವ್ರ ಹತ್ರ ಕೊಟ್ಟಾಗಿನೇ ತಗೊಳ್ಳೋರು ಎಲ್ಲಿ ಕಡಿಮೆ ಸಿಗುತ್ತೆ ಅದನ್ನು ನೋಡ್ತೀರಾ. ಅದು ಆಬ್ವಿಯಸ್ಲಿ ಅದು ಲೋಕಾರೂಢಿ ಇರೋದು. ಅದರಲ್ಲಿ ನಾನು ಇವತ್ತು ಕೆಲವು ವೆಹಿಕಲಲ್ಲಿ ಲೋ ಮಾರ್ಜಿನಲ್ಲಿ ಕೊಟ್ಟರೆ, ಕೆಲವು ವೆಹಿಕಲ್ನ ಅಂಡರ್ ಲಾಸಲ್ಲಿ ಕೂಡ ನಾನು ಕೋಟ್ ಮಾಡಿ ಕೊಟ್ಟಿದ್ದೀನಿ. ಕೆಲವು ಕಸ್ಟಮರ್ನು ಕನ್ವಿನ್ಸ್ ಮಾಡಿದ್ದೀವಿ. ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ ಏನಿದೆ ಅದರಲ್ಲೂ ಕೂಡ ಕಸ್ಟಮರ್ನ ಕನ್ವಿನ್ಸ್ ಮಾಡಿದ್ದೀವಿ. ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಸರ್, ಇನ್ನು ಸ್ವಲ್ಪ ಕಡಿಮೆ ಪ್ರೈಸ್ ಮಾಡಬೇಕು ಅನ್ನೋಗೆ. ತಮಗೆಲ್ಲರಿಗೂ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದರೆ ಅವ್ರಿಗೆ ಶೇರ್ ಮಾಡಿ. ಇದನ್ನು ಕೃಷ್ಣ ಅವ್ರದ್ದು ಈ ಚಾನಲ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋಕ್ಕೆ ಬಂದು ನೀವೆಲ್ಲ ನೋಡಿದಂಥವ್ರಿಗೆ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.